Today we are going to meditate from Luke 1:28. ನಾವು ಈ ದಿನ ಲೂಕ 1:28 ಧ್ಯಾನಿಸಲಿದ್ದೇವೆ. Here an angel, he visited Mary and said, "Rejoice, highly favored one." ಇಲ್ಲಿ ದೂತನು ಮರಿಯಳ ಬಳಿಗೆ ಬಂದದನ್ನು ನೋಡುತ್ತೇವೆ. ಹೇಳಿದನು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ. The Lord is with you. ಕರ್ತನು ನಿನ್ನ ಸಂಗಡ ಇದ್ದಾನೆ. Blessed are you among women. ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. Rejoice, highly favored one. ಹರ್ಷಿಸು, ದೇವರ ಮಹಾ ದಯೆ ಹೊಂದಿದವಳೆ. Highly favored one. ದೇವರ ದಯೆ ಹೊಂದಿದವಳೆ. The Lord is with you. ಕರ್ತನು ನಿನ್ನ ಸಂಗಡ ಇದ್ದಾನೆ. You are blessed among women. ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. Some of us may feel unworthy. ನಿಮ್ಮಲ್ಲಿ ಕೆಲವರು ಅನರ್ಹರೆಂದು ಭಾವಿಸಬಹುದು. We may feel we are pushed down. ನಮ್ಮನ್ನು ಕೆಳಕ್ಕೆ ನೂಕಿದ್ದಾರೆ ಅನ್ನಿಸಬಹುದು. But then today the word comes to you only. ಆದರೆ ಈ ದಿನದ ವಾಕ್ಯವು ನಿಮಗಾಗಿದೆ. You are a blessed among women. ನೀವು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವರು. Hallelujah. Hallelujah. I am a blessed among women. ನಾನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. You are beautiful inside and outside. ನೀವು ಒಳಗೂ ಹೊರಗೂ ಸುಂದರವಾಗಿದ್ದೀರಿ. Hallelujah. 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 We should be so proud that we are born as women. ಸ್ತ್ರೀಯರಾಗಿ ಹುಟ್ಟಿದ್ದಕ್ಕೆ ನಾವು ಹೆಮ್ಮೆ ಪಡಬೇಕು. We should be glowing not only outside but then inside also. ಹೊರಗಿನ ಸೌಂದರ್ಯದಲ್ಲಿ ಪ್ರಕಾಶಿಸುವುದು ಮಾತ್ರವಲ್ಲ, ಒಳಗೂ ಪ್ರಕಾಶಿಸಬೇಕು. Our dad, Dr. D.G.S. Dinakaran, he used to always say, ನಮ್ಮ ತಂದೆ ಡಿ.ಜಿ.ಎಸ್. ದಿನಕರನ್ ರವರು ಯಾವಾಗಲೂ ಹೀಗೆ ಹೇಳುತ್ತಿದ್ದರು, you should always present yourself before the Lord as a beautiful person. ಅವರು ಹೇಳುತ್ತಿದ್ದರು, ನಿಮ್ಮನ್ನು ನೀವು ದೇವರ ಮುಂದೆ ಸುಂದರವಾದ ವ್ಯಕ್ತಿಯಾಗಿ ತೋರ್ಪಡಿಸಬೇಕು. If you have an opportunity to meet a president, how will you dress? ಅಧ್ಯಕ್ಷರನ್ನು ಭೇಟಿಯಾಗುವ ಸದಾವಕಾಶ ನಿಮಗೆ ದೊರೆತರೆ ಹೇಗೆ ತಯಾರಾಗುವಿರಿ? You will make yourself beautiful. ಸುಂದರವಾಗಿ ಕಾಣಲು ಪ್ರಯತ್ನಿಸುವಿರಿ. You will dress well ಉತ್ತಮವಾದ ಬಟ್ಟೆ ಹಾಕುವಿರಿ and stand before the president. ಮತ್ತು ಅಧ್ಯಕ್ಷರ ಮುಂದೆ ನಿಲ್ಲುವಿರಿ. How much more we have to dress ourselves, present ourselves good before the King of Kings. ಹಾಗಾದರೆ ರಾಜನ ಮುಂದೆ ಹೋಗಿ ನಿಲ್ಲುವಾಗ ಹೇಗಿರಬೇಕು ನಾವು? If I would be wearing a simple saree, my dad will become wild. ಒಂದು ಸಾಮಾನ್ಯವಾದ ಸೀರೆಯನ್ನು ನಾನು ಹಾಕಿಕೊಂಡು ಹೋದರೆ ಅವರಿಗೆ ಸಿಟ್ಟು ಬರುತ್ತಿತ್ತು. He will call me and say, "Go and change your saree and come." ಅವರು ಹೇಳುತ್ತಿದ್ದರು, ಹೋಗಿ ಸೀರೆಯನ್ನು ಬದಲಾಯಿಸಿ ಬಾ ಎಂದು. Otherwise don't come to the meeting. ಇಲ್ಲವಾದರೆ ಕೂಟಕ್ಕೆ ಬರಬೇಡ ಎಂದು. He will make sure that all in the family should dress well before going to a meeting. ಕೂಟಕ್ಕೆ ಹೋಗುವ ಮುನ್ನ ಎಲ್ಲರೂ ಉತ್ತಮವಾದ ಬಟ್ಟೆಗಳನ್ನೇ ಹಾಕಿಕೊಳ್ಳುವಂತೆ ನೋಡಿಕೊಳ್ಳುತ್ತಿದ್ದರು ಅವರು. We should be beautiful outside as well as inside. ನೀವು ಹೊರಗೆ ಮಾತ್ರವಲ್ಲದೆ ಒಳಗೂ ಸುಂದರವಾಗಿರಬೇಕು. Hallelujah. 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 Today the Lord is going to change every one of you. ಇಂದು ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಬದಲಾಯಿಸಲಿದ್ದಾನೆ. You are not going back as you have come in. ನೀವು ಒಳಗೆ ಬಂದ ಹಾಗೆ ಹೊರಗೆ ಹೋಗುವುದಿಲ್ಲ. Hallelujah. Hallelujah. Everything will be changed today. ಇಂದು ಎಲ್ಲವೂ ಬದಲಾಗಲಿದೆ. A blessed woman, she dress herself with the power of the Holy Spirit. ಆಶೀರ್ವಾದ ಹೊಂದಿದ ಸ್ತ್ರೀಯು ಪವಿತ್ರಾತ್ಮನ ಬಲದಿಂದ ವಸ್ತ್ರ ತೊಡುತ್ತಾಳೆ. She does not depend upon her power, ಆಕೆಯ ಬಲದ ಮೇಲೆ ಆಕೆ ಆತುಕೊಳ್ಳುವುದಿಲ್ಲ. but then she always depends in the power of the Holy Spirit. ಪವಿತ್ರಾತ್ಮನ ಬಲವನ್ನು ಆಧಾರ ಮಾಡಿಕೊಳ್ಳುತ್ತಾಳೆ. Hallelujah. Hallelujah. You may have come as an unworthy person, ಇಲ್ಲಿಗೆ ನೀವು ಅನರ್ಹರಾಗಿ ಬಂದಿರಬಹುದು, but God is going to make you worthy. ಆದರೆ ದೇವರು ನಿಮ್ಮನ್ನು ಯೋಗ್ಯರನ್ನಾಗಿಸುವನು. Worthy. ಯೋಗ್ಯರನ್ನಾಗಿ. Hallelujah. Hallelujah. Blessed. ನೀವು ಆಶೀರ್ವಾದ ಹೊಂದಿದವರು. The Lord is going to make you receive something great. ನೀವು ಒಂದು ದೊಡ್ಡ ಸಂಗತಿಯನ್ನು ಪಡೆದುಕೊಳ್ಳುವಂತೆ ದೇವರು ಮಾಡಲಿದ್ದಾನೆ. You are an overcomer. ನೀವು ಜಯಿಸುವವರು. You are a blessed ನೀವು person. ಆಶೀರ್ವಾದ ಹೊಂದಿದವರು. You are not undervalued. ನೀವು ಯಾರಿಗೂ ಕಡಿಮೆ ಇಲ್ಲ. You are valued by the King of Kings. ರಾಜನಿಂದ ಬೆಲೆ ಕಟ್ಟಲ್ಪಟ್ಟವರು. Hallelujah. Hallelujah. I have a WhatsApp group called Overcomers. ನನ್ನಲ್ಲಿ ಜಯಿಸುವವರು ಎಂಬ ಹೆಸರುಳ್ಳ ವಾಟ್ಸ್ಆಪ್ ಗುಂಪು ಇದೆ. In that group we
as childhood friends, we are 11 members. ಅದರಲ್ಲಿ ನನ್ನ ಬಾಲ್ಯದ ಸ್ನೇಹಿತೆಯರು ನಾವು 11 ಜನ ಇದ್ದೇವೆ. Every day we share verses. ಪ್ರತಿದಿನ ವಾಕ್ಯವನ್ನು ಹಂಚುತ್ತೇವೆ. We pray for each other. ಒಬ್ಬರಿಗೊಬ್ಬರು ಪ್ರಾರ್ಥಿಸುತ್ತೇವೆ. We carry each other. ಒಬ್ಬರನ್ನೊಬ್ಬರು ಹೊರುತ್ತೇವೆ. We encourage each other. ಒಬ್ಬರನ್ನೊಬ್ಬರು ಧೈರ್ಯಪಡಿಸುತ್ತೇವೆ. We are overcome. ನಾವು ಜಯಿಸಲ್ಪಟ್ಟವರು. We are blessed. ನಾವು ಆಶೀರ್ವಾದ ಹೊಂದಿದವರು. We are something great. ನಾವು ಉನ್ನತರಾದವರು. The one who is in you is greater than the one who is in this world. ಈ ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿ ಇರುವ ಆತನು ದೊಡ್ಡವನು. Hallelujah. Hallelujah. Our Lord is greater than our problem. ನಮ್ಮೆಲ್ಲ ಸಮಸ್ಯೆಗಳಿಗಿಂತ ನಮ್ಮ ದೇವರು ದೊಡ್ಡವನು. Greater than our difficulty. ನಮ್ಮೆಲ್ಲ ಕಷ್ಟಗಳಿಗಿಂತ ದೊಡ್ಡವನು. Greater than our struggle. ನಮ್ಮೆಲ್ಲ ಹೋರಾಟಗಳಿಗಿಂತ ದೊಡ್ಡವನು. Greater than our trial. ಎಲ್ಲಾ ಪರೀಕ್ಷೆಗಳಿಗಿಂತ ದೊಡ್ಡವನು. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರವಾಗಲಿ. So gather together as friends and share among yourselves, pray among yourselves and strengthen yourselves. ಸ್ನೇಹಿತರಾಗಿ ಕೂಡಿ ಬಂದು ನಿಮ್ಮೊಳಗೆ ಹಂಚಿಕೊಳ್ಳಿರಿ, ಪ್ರಾರ್ಥಿಸಿರಿ ಮತ್ತು ಬಲ ಹೊಂದಿರಿ. And surround yourselves with people who would be giving counsel. ಸಲಹೆ ನೀಡುವವರೊಂದಿಗೆ ನೀವು ಸುತ್ತುವರಿದಿರಿ. Then you will be strengthened. ಆಗ ನೀವು ಬಲ ಹೊಂದುವಿರಿ. Then you will be full of the power of the Holy Spirit. ಆಗ ನೀವು ಪವಿತ್ರಾತ್ಮನ ಬಲ ಹೊಂದುವಿರಿ. In our meetings, mostly women come and attend the meeting. ನಮ್ಮಲ್ಲಿ ಕೂಟಗಳಲ್ಲಿ ಸ್ತ್ರೀಯರು ಹೆಚ್ಚಾಗಿ ಬರುತ್ತಾರೆ. And they would be praying along with all the women who would come. ನೆರೆದಂತ ಸ್ತ್ರೀಯರೊಂದಿಗೆ ಪ್ರಾರ್ಥಿಸುತ್ತಾರೆ. Every Tuesday we have fasting prayer. ಪ್ರತಿ ಮಂಗಳವಾರ ಉಪವಾಸ ಪ್ರಾರ್ಥನೆ ಇದೆ. They cry as friends together. ಸ್ನೇಹಿತರಾಗಿ ಒಟ್ಟಾಗಿ ಮೊರೆ And ಇಡುತ್ತಾರೆ. today the Lord has blessed us family. ಇಂದು ಕುಟುಂಬವಾಗಿ ದೇವರು ಅವರನ್ನೆಲ್ಲ ಆಶೀರ್ವದಿಸಿದ್ದಾನೆ. Because of them, the entire family has been blessed today. ಕೆಲವರ ಸಂಪೂರ್ಣ ಕುಟುಂಬವು ಆಶೀರ್ವದಿಸಲ್ಪಟ್ಟಿದೆ. If you believe, ನೀವು ನಂಬಿದರೆ you and your household will be saved. ನೀವು ನಿಮ್ಮ ಕುಟುಂಬವು ರಕ್ಷಣೆ ಹೊಂದುವುದು. Hallelujah. 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 You are a blessed woman of God. ನೀನು ಆಶೀರ್ವಾದ ಹೊಂದಿದ ಸ್ತ್ರೀಯಾಗಿದ್ದಿ. Don't put yourself down. ನಿನ್ನನ್ನು ನೀನು ಕೆಳಕ್ಕೆ ನೂಕದಿರು. Don't think of yourself low. ನೀನು ಕಡಿಮೆ ಎಂದು ಭಾವಿಸದಿರು. Think bigger. ದೊಡ್ಡದಾದದನ್ನು ಆಲೋಚಿಸು. Achieve bigger things. ದೊಡ್ಡದಾದದನ್ನು ಸಾಧಿಸು. Today, something bigger is going to be given in your hands. ಇಂದು ದೊಡ್ಡದಾದ ಸಂಗತಿಯು ನಿಮ್ಮ ಹಸ್ತಕ್ಕೆ ಕೊಡಲ್ಪಡಲಿದೆ. You are chosen and called for a divine purpose. ಒಂದು ದೈವಿಕ ಉದ್ದೇಶಕ್ಕಾಗಿ ನೀವು ಆಯಲ್ಪಟ್ಟವರು, The ಕರೆಯಲ್ಪಟ್ಟವರು. Lord has brought you here with a purpose. ಒಂದು ಉದ್ದೇಶಕ್ಕಾಗಿ ಇಲ್ಲಿ ಸೇರಿ We ಬಂದಿದ್ದೀರಿ. may not know what purpose that is, ಆ ಉದ್ದೇಶ ನಮಗೆ ತಿಳಿದಿಲ್ಲ. what plan that is, ಅದು ದೇವರ ಯೋಜನೆ. but then God knows. ದೇವರಿಗೆ ಗೊತ್ತಿದೆ. Surrender yourselves to God, dear friends. ಸ್ನೇಹಿತರೆ, ದೇವರಿಗೆ ಒಪ್ಪಿಸಿಕೊಡಿರಿ. If you give yourself to serve Him, ಆತನ ಸೇವೆಗಾಗಿ ಒಪ್ಪಿಸಿಕೊಡುವುದಾದರೆ the Lord will turn everything upside down in your life. ದೇವರು ಎಲ್ಲವನ್ನು ಮೇಲೆ ಕೆಳಗೆ ಮಾಡುವನು. Come on, give a good clap to our Lord. ಜೋರಾಗಿ ಚಪ್ಪಾಳೆ ಹೊಡೆಯಿರಿ. Praise God. ದೇವರಿಗೆ ಸ್ತೋತ್ರ ಮಾಡಿರಿ. Praise God. ದೇವರಿಗೆ ಸ್ತೋತ್ರ I ಮಾಡಿರಿ. never imagined that I would be a minister of God. ನಾನು ದೇವರ ಸೇವಕಿಯಾಗುತ್ತೇನೆ ಎಂದು ನಾನು ನೆನೆಸಲೇ ಇಲ್ಲ. When I was small, ನಾನು ಚಿಕ್ಕವಳಾಗಿರುವಾಗ a prophetess came to our house. ಒಂದು ಪ್ರವಾದಿನಿ ನಮ್ಮ ಮನೆಗೆ ಬಂದರು. When she was praying for all the members of our family, ಕುಟುಂಬದ ಎಲ್ಲಾ ಸದಸ್ಯರಿಗಾಗಿ she ಪ್ರಾರ್ಥಿಸುವಾಗ said to me, ನನಗೆ ಹೀಗೆ ಹೇಳಿದರು, one day the Lord is going to use you in the ministry. ದೇವರು ತನ್ನ ಸೇವೆಯಲ್ಲಿ ನಿನ್ನನ್ನು ಉಪಯೋಗಿಸಲಿದ್ದಾರೆ. I never believed ನಾನು her. ಆಕೆಯನ್ನು ನಂಬಲಿಲ್ಲ. But then she said, ನಂತರ ಆಕೆ ಹೇಳಿದಳು, you are trying hard to come first in your class. ತರಗತಿಯಲ್ಲಿ ಮೊದಲನೇ ಸ್ಥಾನ ಬರಬೇಕೆಂದು ಪ್ರಯತ್ನಿಸುತ್ತಿದ್ದಿ. Before studying, pray and read the word of God. ಓದುವ ಮುನ್ನ ಸತ್ಯವೇದ ಓದಿ ಪ್ರಾರ್ಥಿಸು ಎಂದರು. Then the Lord will bless you. ಆಗ ದೇವರು ಆಶೀರ್ವದಿಸುವನು. And you will stand first in your class. ಆಗ ತರಗತಿಯಲ್ಲಿ ಮೊದಲನೇ ಸ್ಥಾನ And ಪಡೆಯುವಿ. when God does that, you will know that someday the Lord is going to use you in a ministry. ಹೀಗೆ ದೇವರು ಮಾಡಿದಾಗ ನೀನು ನಂಬುವಿ, ನೀನು ಸೇವೆ ಮಾಡುವಿ ಎಂದು. Exactly to her word it happened. ಆಕೆ ಹೇಳಿದಂತೆಯೇ ನಡೆಯಿತು. When I got a silver medal from our school, ಶಾಲೆಯಲ್ಲಿ ನನಗೆ ಬೆಳ್ಳಿಯ ಪದಕ ದೊರೆತಾಗ right on that stage I remembered the promise the Lord had made upon me. ಅದೇ ವೇದಿಕೆಯಲ್ಲಿ ನಾನು ದೇವರ ವಾಗ್ದಾನ ನೆನೆಸಿಕೊಂಡೆ. And
I believed that promise. ಆ ವಾಗ್ದಾನವನ್ನು ನಂಬಿದೆ. And the Lord has fulfilled his promise upon my life. ನನ್ನ ಜೀವಿತದಲ್ಲಿ ತನ್ನ ವಾಗ್ದಾನವನ್ನು ದೇವರು ಪೂರೈಸಿದ್ದಾನೆ. Those days I did not believe. ಆ ದಿನಗಳಲ್ಲಿ ನಂಬಿಕೆ ಇರಲಿಲ್ಲ. But then today it has come to pass. ಆದರೆ ಇಂದು ಅದು ಪೂರ್ಣವಾಗಿದೆ. Will not God use you also, dear friend? ನಿಮ್ಮನ್ನು ಕೂಡ ಉಪಯೋಗಿಸುವುದಿಲ್ಲವೇ ಸ್ನೇಹಿತರೆ? You need not come and stand on the stage. ವೇದಿಕೆಯಲ್ಲಿಯೇ ನಿಲ್ಲಬೇಕಾಗಿಲ್ಲ. But then for each one God has given a unique work to do. ಸೇವೆಯಲ್ಲಿ ದೇವರು ಪ್ರತಿಯೊಬ್ಬರಿಗೆ ಪ್ರತ್ಯೇಕವಾದ ಕೆಲಸ ನೀಡಿದ್ದಾನೆ. Give your heart to God. ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿರಿ. Give yourself to God. ನಿಮ್ಮನ್ನೇ ದೇವರಿಗೆ And ಒಪ್ಪಿಸಿರಿ. say, Lord, I am here. ನಾನಿಲ್ಲಿದ್ದೇನೆ ದೇವರೇ ಅನ್ನಿರಿ. Use me, Lord. ಉಪಯೋಗಿಸಿ ದೇವರೇ. Give me something bigger. ಏನೋ ದೊಡ್ಡದನ್ನು ಕೊಡಿರಿ. It's not enough, ಇದು Lord. ಸಾಕಾಗುವುದಿಲ್ಲ. I need something bigger. ಏನೋ ದೊಡ್ಡದು ಬೇಕು. Cry out to God ಹಿಂದೆ today. ದೇವರಿಗೆ ಮೊರೆ ಇಡಿರಿ. You will not be the same forever. ನೀವು ಹೀಗೆ ಉಳಿಯುವುದಿಲ್ಲ, ನೀವು Something ಬದಲಾಗುವಿರಿ. bigger is being given in your hand. ಅದು ನಿಮ್ಮ ಹಸ್ತಕ್ಕೆ ಕೊಡಲ್ಪಡುವುದು. Divinely called. ದೈವಿಕ ಕರೆ. You are divinely chosen. ದೈವಿಕವಾಗಿ ಆಯಲ್ಪಟ್ಟವರು. Mary would not have imagined that she would be carrying the Son of God. ಮರಿಯಳು ಯಾವತ್ತೂ ನೆನೆಸಿರಲಿಲ್ಲ ದೇವರ ಮಗನನ್ನೇ ಗರ್ಭಧರಿಸುವೆನೆಂದು. But then the Lord chose her. ಆದರೆ ದೇವರು ಆಯ್ದನು. And the Lord was with her till the end. ಕೊನೆಯವರೆಗೆ ದೇವರು ಅವಳೊಂದಿಗಿದ್ದನು. She was highly favored. ಆಕೆ ದೇವರ ದಯೆ ಹೊಂದಿದವಳು. Highly favored. ದಯೆ ಹೊಂದಿದವಳು. You are highly favored. dear friend. ನೀವು ದಯೆ ಹೊಂದಿದವರು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. You are a precious daughter of the King of Kings. ರಾಜಾದಿರಾಜನ ಅಮೂಲ್ಯವಾದ ಮಗಳಾಗಿದ್ದೀರಿ. The Lord would be giving someone to encourage you. ನಿಮ್ಮನ್ನು ಧೈರ್ಯಪಡಿಸಲು ಯಾರನ್ನೋ ನೀಡಲಿದ್ದಾನೆ. I know today the Lord has brought me to you to encourage you. ಇಂದು ನಿಮ್ಮನ್ನು ಪ್ರೋತ್ಸಾಹಿಸಲು ದೇವರು ನನ್ನನ್ನು ಕಳುಹಿಸಿದ್ದಾನೆ. In the life of Mary, the Lord brought Elizabeth to encourage her. ಮರಿಯಳ ಜೀವಿತದಲ್ಲಿ ಎಲಿಜಬೆತಳನ್ನು ದೇವರು ಕಳುಹಿಸಿದನು. When it was hard for Mary to believe, the Lord brought Elizabeth into her life. ಮರಿಯಳಿಗೆ ನಂಬಲು ಕಷ್ಟವಾದಾಗ ಎಲಿಜಬೆತಳು ಬಂದು ಪ್ರೋತ್ಸಾಹಿಸಿದ್ದನ್ನು ನೋಡುತ್ತೇವೆ. She was a great comfort and encouragement to her. ಎಲಿಜಬೆತಳ ಭೇಟಿ ಪ್ರೋತ್ಸಾಹವನ್ನು ಸಮಾಧಾನವನ್ನು ತಂದಿತು. Both of them were receiving a miraculous thing from God. ಇಬ್ಬರು ದೇವರಿಂದ ಅದ್ಭುತವಾದ ಆಶೀರ್ವಾದವನ್ನು ಪಡೆದುಕೊಂಡರು. As soon as the Lord spoke to Mary, ಮರಿಯಳೊಂದಿಗೆ ದೇವರು ಮಾತನಾಡಿದ ತರುವಾಯ she visited ಮರಿಯಳು Elizabeth ಎಲಿಜಬೆತಳನ್ನು ಭೇಟಿಯಾದಳು. and she was with her for 3 months. 3 ತಿಂಗಳ ಕಾಲ ಆಕೆಯೊಂದಿಗಿದ್ದಳು. They would have prayed ಅವರು together. ಒಟ್ಟಾಗಿ ಪ್ರಾರ್ಥಿಸಿರಬಹುದು. They would have laughed ಅವರು together. ಒಟ್ಟಾಗಿ ನಕ್ಕಿರಬಹುದು. Only after 3 months, Mary showed herself to the world. 3 ತಿಂಗಳ ತರುವಾಯ ತನ್ನನ್ನು ಲೋಕಕ್ಕೆ ಮರಿಯಳು ತೋರ್ಪಡಿಸಿದಳು. Likewise, the Lord will give you someone to encourage you. ಇದೇ ರೀತಿಯಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸಲು ದೇವರು ಯಾರನ್ನೋ ಕೊಡಲಿದ್ದಾನೆ. As soon as we got married, we went on a trip to Kashmir. ನಮ್ಮ ಮದುವೆಯ ತರುವಾಯ ನಾವು ಕಾಶ್ಮೀರ್ಗೆ ಹೋಗಿದ್ದೆವು. Me and my husband were in Kashmir for 10 days. ನಾನು ಮತ್ತು ನನ್ನ ಗಂಡ ಕಾಶ್ಮೀರ್ನಲ್ಲಿ 10 ದಿನಗಳ ಕಾಲ ಕಳೆದೆವು. Those days, every day I would ask questions to my husband. ಆ ದಿನಗಳಲ್ಲಿ ನಾನು ಪ್ರತಿದಿನ ನನ್ನ ಗಂಡನಲ್ಲಿ ಪ್ರಶ್ನೆ ಕೇಳುತ್ತಿದ್ದೆ. I would ask him how the ministry is going on. ಕೇಳುತ್ತಿದ್ದೆ ಸೇವೆ ಹೇಗೆ ನಡೆಯುತ್ತಿದೆ. How you could call the names of the people filled by the power of the Holy Spirit. ಪವಿತ್ರಾತ್ಮನ ಬಲವನ್ನು ಪಡೆದುಕೊಂಡು ನೀವು ಹೆಸರುಗಳನ್ನು ಹೇಗೆ ಕರೆಯುತ್ತೀರಿ. I will ask him, can you see the person you would call? ಹೆಸರು ಕರೆದ ವ್ಯಕ್ತಿಯು ನಿಮ್ಮ ಕಣ್ಣಿಗೆ ಕಾಣುತ್ತಾರೋ. Likewise, I was going on asking questions to my husband. ಹೀಗೆ ಗಂಡನಿಗೆ ನಾನು ಪ್ರಶ್ನೆಗಳನ್ನು ಕೇಳುತ್ತಿದ್ದೆ. And he was patiently answering all the questions, explaining everything about the Jesus Calls ministry. ಅವರು ತಾಳ್ಮೆಯುಳ್ಳವರಾಗಿ ಯೇಸು ಕರೆಯುತ್ತಾನೆ ಸೇವೆಯ ಬಗ್ಗೆ ಎಲ್ಲವನ್ನೂ ಹೇಳುತ್ತಿದ್ದರು. Those were the days of preparation in my life. ಆ ದಿನಗಳು ನನ್ನ ತಯಾರಿಯ ದಿನಗಳಾಗಿದ್ದವು. My husband was doing personal evangelism for all those 10 days. ಆ 10 ದಿನಗಳ ಕಾಲ ನನ್ನ ಗಂಡ ವೈಯಕ್ತಿಕ ಸುವಾರ್ಥ ಪ್ರಚಾರ ಮಾಡುತ್ತಿದ್ದರು. He counseled me and prayed over me. ಅವರು ನನಗೆ ಸಲಹೆ ನೀಡಿ ಪ್ರಾರ್ಥಿಸುತ್ತಾ ಇದ್ದರು.
And that has brought so much of strength in my life. ಆ ದಿನಗಳು ಹೆಚ್ಚಾದ ಬಲವನ್ನು ನನಗೆ ತಂದುಕೊಟ್ಟಿದೆ. A woman of God empowers herself by the power of the Holy Spirit. ಒಬ್ಬ ದೇವ ಸ್ತ್ರೀಯು ತನ್ನನ್ನು ಪವಿತ್ರಾತ್ಮನಿಂದ ಬಲಪಡಿಸಿಕೊಳ್ಳುತ್ತಾಳೆ. I know God has given you someone to encourage, ನಿಮ್ಮನ್ನು ಬಲಪಡಿಸಲು ಕೂಡ ಯಾರೋ ಒಬ್ಬರು ಇದ್ದಾರೆ. someone to counsel, ಸಲಹೆ ನೀಡಲು ಯಾರೋ ಇದ್ದಾರೆ. someone to comfort you. ಸಮಾಧಾನ ಪಡಿಸಲು ಯಾರೋ ಇದ್ದಾರೆ. Keep them with you. ಅವರನ್ನು ನಿಮ್ಮೊಟ್ಟಿಗೆ ಇಟ್ಟುಕೊಳ್ಳಿರಿ. Surround yourself with those counsels. ಅಂತವರೊಂದಿಗೆ ನೀವು ಸುತ್ತುವರೆದಿರಿ. Never go to other houses and chat. ಬೇರೆಯವರ ಮನೆಗೆ ಹೋಗಿ ವ್ಯರ್ಥ ಮಾತುಗಳನ್ನಾಡಬೇಡಿರಿ. Pray together with godly women, ದೇವ ಸ್ತ್ರೀಯರೊಂದಿಗೆ ಪ್ರಾರ್ಥಿಸಿರಿ. with godly people. ದೇವ ಜನರೊಂದಿಗಿರಿ. Make time to be with those people. ಆ ಜನರಿಗಾಗಿ ನಿಮ್ಮ ಸಮಯವನ್ನು ಮೀಸಲಿಡಿರಿ. Then you will be blessed by God. ಆಗ ದೇವರಿಂದ ಆಶೀರ್ವಾದ ಹೊಂದುವಿರಿ. Then you will be blessed above all the people around you. ಸುತ್ತಲಿರುವ ಎಲ್ಲಾ ಜನರಿಗಿಂತ ಹೆಚ್ಚಾಗಿ ಆಶೀರ್ವದಿಸಲ್ಪಡುವಿರಿ. Hallelujah. 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 You are a woman blessed by God. ನೀವು ದೇವರಿಂದ ಆಶೀರ್ವಾದ ಹೊಂದಿದ ಸ್ತ್ರೀಯಾಗಿದ್ದೀರಿ. A woman of God doesn't rush into things. ದೇವ ಸ್ತ್ರೀಯು ಯಾವುದಕ್ಕೂ ಅವಸರ ಪಡುವುದಿಲ್ಲ. She waits upon God. ದೇವರಿಗಾಗಿ ಕಾಯುತ್ತಾಳೆ. Whenever she feels low, she kneels down and prays. ಯಾವಾಗ ದುಃಖಿಸುತ್ತಾಳೋ ಆವಾಗ ಮೊಣಕಾಲೂರಿ ಪ್ರಾರ್ಥಿಸುತ್ತಾಳೆ. Her steps are ordered by the Lord. ಆಕೆಯ ಹೆಜ್ಜೆಗಳನ್ನು ದೇವರೇ ಸರಿಯಾದ ಸ್ಥಳಕ್ಕಿಡುತ್ತಾನೆ. She avoids harmful relations. ಹಾನಿಕರವಾದ ಸಂಬಂಧಗಳನ್ನು ಆಕೆ ದೂರವಿಡುತ್ತಾಳೆ. But then she surrounds herself with godly counsel. ದೈವಿಕ ಜನರ ಸಲಹೆಯಿಂದ ಆಕೆ ಸುತ್ತುವರೆದಿರುತ್ತಾಳೆ. You are a blessed person. ನೀವು ಆಶೀರ್ವಾದ ಹೊಂದಿದವರಾಗಿದ್ದೀರಿ. May the Lord give you godly people. ದೇವ ಜನರನ್ನು ದೇವರು ನಿಮಗೆ ಒದಗಿಸಲಿ. When Mary entered into the house of Elizabeth, ಮರಿಯಳು ಎಲಿಜಬೆತಳ ಮನೆಗೆ ಪ್ರವೇಶಿಸಿದಾಗ the first question Elizabeth was asking Mary was, ಎಲಿಜಬೆತಳು ಮರಿಯಳಿಗೆ ಕೇಳಿದ ಮೊದಲ ಪ್ರಶ್ನೆ ಇದಾಗಿತ್ತು. she did not ask her like, why did you come alone here? ನೀನು ಒಬ್ಬಳೇ ಏಕೆ ಬಂದೆ ಎಂಬುದಾಗಿ ಕೇಳಲಿಲ್ಲ. How did you get here? ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಲಿಲ್ಲ. No chatting. ವ್ಯರ್ಥವಾದ ಮಾತಿಲ್ಲ. But on the other hand, what did she ask? ಅದರ ಬದಲಾಗಿ ಏನು ಕೇಳಿದಳು? As in Luke 1:43. ಲೂಕ 1:43 ನೋಡುತ್ತೇವೆ. Why am I so favored that the mother of my Lord should come to me? ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು ಅಂದಳು. As soon as Mary entered into her home, ಮರಿಯಳು ಮನೆಗೆ ಪ್ರವೇಶಿಸಿದ ಕೂಡಲೇ ಹೀಗಂದಳು. as soon as the presence of Christ entered into her home, ಕ್ರಿಸ್ತನ ಪ್ರಸನ್ನತೆ ಆಕೆಯ ಮನೆಯನ್ನು ಪ್ರವೇಶಿಸಿದ ಕೂಡಲೇ the baby in the womb of Elizabeth jumped with the Spirit of God. ಎಲಿಜಬೆತಳ ಗರ್ಭದಲ್ಲಿದ್ದ ಕೂಸು ಪವಿತ್ರಾತ್ಮನಿಂದ ಉಲ್ಲಾಸದಿಂದ ಹಾರಾಡಿತು. Elizabeth was filled with the Holy Spirit. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾದಳು. And the Lord revealed to her the prophetic news saying, Mary was blessed by God. ಪ್ರವಾದನಾತ್ಮಕವಾಗಿ ಎಲಿಜಬೆತಳಿಗೆ ದೇವರು ತಿಳಿಸಿದನು, ಮರಿಯಳು ಆಶೀರ್ವಾದ ಹೊಂದಿದವಳು. Mary was the mother of Jesus. ಆಕೆ ಯೇಸುವಿನ ತಾಯಿ ಎಂದು. Even before Mary could deliver Jesus, ಯೇಸುವನ್ನು ಮರಿಯಳು ಹೆರುವ ಮುನ್ನವೇ Elizabeth prophetically said she is the mother of Jesus. ಎಲಿಜಬೆತಳು ಪ್ರವಾದನಾತ್ಮಕವಾಗಿ ಹೇಳಿದಳು, ಈಕೆ ಯೇಸುವಿನ ತಾಯಿ ಎಂದು. The presence of God makes mighty difference. ದೇವರ ಪ್ರಸನ್ನತೆಯು ದೊಡ್ಡ ಬದಲಾವಣೆಯನ್ನು ತರುತ್ತದೆ. In Christ's presence we will be empowered. ಕ್ರಿಸ್ತನ ಪ್ರಸನ್ನತೆಯಿಂದ ನಾವು ಬಲ ಹೊಂದುತ್ತೇವೆ. We will be enveloped. ನಾವು ಒಳಗೊಳ್ಳುತ್ತೇವೆ. The Lord will embrace us. ದೇವರು ಅಪ್ಪಿಕೊಳ್ಳುತ್ತಾನೆ. The Lord will shape us, ರೂಪ ಕೊಡುತ್ತಾನೆ, mold us, ಆಕಾರ ಕೊಡುತ್ತಾನೆ, and make us a blessed person. ಆಶೀರ್ವದಿತ ವ್ಯಕ್ತಿಯನ್ನಾಗಿಸುತ್ತಾನೆ. We will not always be in the lower side. ನೀವು ಯಾವಾಗಲೂ ಕೆಳಗಿನವರಾಗಿರುವುದಿಲ್ಲ. The Lord will have to lift you up. ದೇವರು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. Submit yourself under the mighty hand of God. ದೇವರ ಘನವುಳ್ಳ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. And He will one day raise you up to a blessed woman of God. ದೇವ ಸ್ತ್ರೀಯನ್ನಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ. Humble yourself. ತಗ್ಗಿಸಿಕೊಳ್ಳಿರಿ. Just like Mary. ಮರಿಯಳಂತೆ Humble yourself. ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. I would like to share a testimony about Sister Amrapalli
who is living in Maharashtra. ಮಹಾರಾಷ್ಟ್ರದ ಅಮ್ರಪಳ್ಳಿ ಸಹೋದರಿಯ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಲಿದ್ದೇನೆ. In the year 2008, she got married. 2008ರಲ್ಲಿ ಅವರಿಗೆ ಮದುವೆ ಆಯಿತು. And next year, she conceived and got a girl child. ಮುಂದಿನ ವರ್ಷ ಗರ್ಭವತಿಯಾಗಿ ಒಂದು ಹೆಣ್ಣು ಮಗುವನ್ನು ಪಡೆದರು. And then again a boy child. ನಂತರ ಒಂದು ಗಂಡು ಮಗು. And she named him as Mayank. ಮಯಾಂಕ್ ಎಂಬುದಾಗಿ ಹೆಸರಿಟ್ಟರು. He was just 3 years old. ಅವನಿಗೆ 3 ವರ್ಷ ಪ್ರಾಯವಾಗಿತ್ತು. And one day, as he was playing outside her home, he was found missing. ಒಂದು ದಿನ ಮನೆಯ ಹೊರಗೆ ಆಟವಾಡುತ್ತಿದ್ದನು. ಆ ಸಮಯದಲ್ಲಿ ಅವನು ಕಳೆದು ಹೋದನು. And everybody in their home were looking for him. ಮನೆಯಲ್ಲಿ ಇರುವವರೆಲ್ಲರೂ ಅವನನ್ನು ಹುಡುಕಾಡುತ್ತಿದ್ದರು. From morning till afternoon, they were searching him. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಅವನನ್ನು ಹುಡುಕಿದರು. But then in the afternoon, they rushed to the police station and filed an FIR. ಮಧ್ಯಾಹ್ನದ ಹೊತ್ತಿಗೆ ಪೊಲೀಸ್ ಠಾಣೆಗೆ ಹೋಗಿ ಅವರು FIR ಅನ್ನು ಕೊಟ್ಟರು. The police was searching for him for 3 days. 3 ದಿನಗಳ ಕಾಲ ಪೊಲೀಸರು ಅವನನ್ನು ಹುಡುಕಿದರು. And after 3 days, 3 ದಿನಗಳ ನಂತರ the police found him dead in the river side next to their house. ಅವರ ಮನೆಯ ಪಕ್ಕದ ನದಿಯಲ್ಲಿ ಅವನು ಶವವಾಗಿ ಅವರಿಗೆ ದೊರೆತನು. They were totally shattered. ಅವರು ಮುರಿಯಲ್ಪಟ್ಟರು. The mother was crying profusely. ಎಡೆಬಿಡದೆ ಆ ತಾಯಿಯು ಅಳುತ್ತಲೇ ಇದ್ದಳು. At that time, she heard about the Jesus Calls Prayer Festival. ಪ್ರಾರ್ಥನಾ ಮಹೋತ್ಸವದ ಬಗ್ಗೆ ಆಕೆಗೆ ತಿಳಿದು ಬಂದಿತು. Somehow, her husband convinced her to bring her to the meeting. ಹೇಗಾದರೂ ಮಾಡಿ ಆಕೆಯನ್ನು ಗಂಡನು ಕೂಟಕ್ಕೆ ಒಪ್ಪಿಸಿದನು. He brought her to the meeting. ಅವರು ಕೂಟಕ್ಕೆ ಬಂದರು. And there she was sitting and thinking about her son always. ಅಲ್ಲಿ ಕುಳಿತುಕೊಂಡು ಆಕೆ ಮಗನ ಬಗ್ಗೆಯೇ ಯೋಚಿಸುತ್ತಾ ಇದ್ದಳು. She could not listen to the message. ಸಂದೇಶ ಕೇಳಲು ಸಾಧ್ಯವಾಗಲಿಲ್ಲ. She could not pray. ಪ್ರಾರ್ಥಿಸಲಾಗಲಿಲ್ಲ. But on the third day, as my husband was praying for everyone, 3ನೆಯ ದಿನ ಎಲ್ಲರಿಗಾಗಿ ನನ್ನ ಗಂಡನು ಪ್ರಾರ್ಥಿಸುತ್ತಾ ಇದ್ದಾಗ the Holy Spirit came upon her. ಪವಿತ್ರಾತ್ಮನು ಆಕೆಯ ಮೇಲೆ ಬಂದನು. And the sister Amrapalli was filled with the Holy Spirit and she began to speak in tongues. ಸಹೋದರಿ ಆಮ್ರಪಳ್ಳಿ ಅವರು ಪವಿತ್ರಾತ್ಮ ಭರಿತರಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. During the prayer time, my husband said, "You are going to be doubly blessed today. ಪ್ರಾರ್ಥನಾ ಸಮಯದಲ್ಲಿ ನನ್ನ ಗಂಡ ಹೇಳಿದರು, ನೀವು 2 ಪಟ್ಟು ಆಶೀರ್ವಾದ ಹೊಂದಿದ್ದೀರಿ. You will have everything which you have lost. ಕಳೆದುಕೊಂಡದ್ದನ್ನು ಮರಳಿ ಪಡೆಯಲಿದ್ದೀರಿ. Everything which you have lost will come back today." ಕಳೆದುಕೊಂಡದ್ದೆಲ್ಲವೂ ಹಿಂದೆ ನಿಮಗೆ ಮರಳಿ ಬರಲಿದೆ ಅಂದರು. And exactly to the word of God, the Lord blessed her with a girl child again. ದೇವರ ಮಾತಿನಂತೆಯೇ ಅವರು ಮತ್ತೊಂದು ಹೆಣ್ಣು ಮಗುವನ್ನು ಪಡೆದರು. And her husband wrote to me through email and asked me what name should be given to that ಇಮೇಲ್ girl. ಕಳುಹಿಸುವ ಮೂಲಕ ಅವರ ಗಂಡ ನನ್ನಲ್ಲಿ ಕೇಳಿದರು, ಹೆಸರೇನಿಡಬೇಕು ಎಂದು. And again I wrote back to him saying, "Please keep her name as Ramola, ಆಕೆಗೆ ರಮೋಲಾ ಎಂದು ಹೆಸರಿಡಿರಿ ಎಂದು ನಾನು ಬರೆದೆ. which is my mother's name." ಅದು ನನ್ನ ತಾಯಿಯ ಹೆಸರು. And then again she conceived. ಆಕೆ ಪುನಃ ಗರ್ಭಧರಿಸಿದಳು. And the Lord gave her a boy this time. ಈ ಬಾರಿ ಗಂಡು ಮಗುವನ್ನು ಪಡೆದಳು. And she named us Enoch. ಮಗುವಿಗೆ ಈನಕ್ ಎಂದು ಹೆಸರಿಟ್ಟರು. And today he is blessed with a musical talent. ಇಂದು ಆ ಮಗನು ಸಂಗೀತ ಬಾರಿಸುವ ವರ ಪಡೆದಿದ್ದಾನೆ. She enrolled both of them in our young partners plan. ಯುವ ಪಾಲುದಾರರ ಯೋಜನೆಗೆ ಆ ಇಬ್ಬರು ಮಕ್ಕಳನ್ನು ನೋಂದಾಯಿಸಿಕೊಂಡಿದ್ದಾರೆ. Today the Lord turned all her sorrow into joy. ಇಂದು ಅವರ ದುಃಖವನ್ನೆಲ್ಲ ದೇವರು ಸಂತೋಷವಾಗಿ ಮಾರ್ಪಾಡು ಮಾಡಿದ್ದಾರೆ. Hallelujah. ಹಾಲೆಲೂಯಾ. She is doubly blessed today. 2ರಷ್ಟು ಆಶೀರ್ವಾದ ಹೊಂದಿದ್ದಾರೆ. Not one child, but the Lord gave her 2 children. ಒಂದು ಮಗುವನ್ನಲ್ಲ 2 ಮಕ್ಕಳನ್ನು ನೀಡಿದ್ದಾನೆ. The boy Enoch. ಮಗನಾದ ಈನೋ Today he is resembling just like the boy she had lost. ತಾನು ಕಳೆದುಕೊಂಡ ಮಗನ ರೂಪವನ್ನೇ ಈ ಈನೋಕ್ ಮಗನೂ ಕೂಡ ಪಡೆದದ್ದನ್ನು ಆಕೆ ಕಾಣುತ್ತಿದ್ದಾಳೆ. He is looking just like Mayank. ಅವನು ಮಯಾಂಕ್ನಂತೆ ಕಾಣುತ್ತಿದ್ದಾನೆ. What a good God he is. ಎಂತ ಒಳ್ಳೆಯ ದೇವರು ನಮ್ಮ ದೇವರು. Even today you will be blessed by the Lord. ಇಂದು ನೀವು ಕೂಡ ದೇವರಿಂದ ಆಶೀರ್ವಾದ
ಹೊಂದಲಿದ್ದೀರಿ. Hallelujah. ಹಾಲೆಲೂಯಾ. You might have lost your child. ನೀವು ಕೂಡ ಮಕ್ಕಳನ್ನು The ಕಳೆದುಕೊಂಡಿರಬಹುದು. Lord will give you a child again. ದೇವರು ಪುನಃ ನಿಮಗೆ ಮಗುವನ್ನು ಕೊಡುವನು. No miscarriages. ಇನ್ನು ಗರ್ಭಸ್ರಾವವಿಲ್ಲ, No barrenness. ಬಂಜೆತನವಿಲ್ಲ. The Lord is going to bless your womb today. ಹಿಂದೆ ದೇವರು ನಿಮ್ಮ ಗರ್ಭವನ್ನು You ಆಶೀರ್ವದಿಸಲಿದ್ದಾನೆ. are a woman blessed by God. ದೇವರಿಂದ ಆಶೀರ್ವಾದ ಹೊಂದಿದ ಸ್ತ್ರೀ ನೀವಾಗಿದ್ದೀರಿ. Hallelujah. ಹಲ್ಲೆಲೂಯಾ. Whatever you have lost in ನೀವು your life. ಏನನ್ನು ಕಳೆದುಕೊಂಡಿರಬಹುದು. You might have lost your joy, ಉದ್ಯೋಗವನ್ನು ಕಳೆದುಕೊಂಡಿರಬಹುದು, peace, ಸಮಾಧಾನವನ್ನು, the love of your children, ಮಕ್ಕಳ ಪ್ರೀತಿಯನ್ನು, the love of your family, ಕುಟುಂಬದ ಪ್ರೀತಿಯನ್ನು, your job, ಉದ್ಯೋಗವನ್ನು, your home, ಮನೆಯನ್ನು, whatever it may be. ಏನೇ ಆಗಿರಬಹುದು, Everything will have to come back to you today in double measure. ಎಲ್ಲವನ್ನೂ ಕೂಡ ಎರಡರಷ್ಟು ಮರಳಿ ಪಡೆಯಲಿದ್ದೀರಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. You may be in shame today, ಇಂದು ಅವಮಾನ ಹೊಂದಿರಬಹುದು, but in the very place you have gone through shame, you will have double honor, dear friend. ಎಲ್ಲಿ ಅವಮಾನವಾಗಿದೆಯೋ ಅಲ್ಲಿ ಸನ್ಮಾನವಾಗುವುದು. Hallelujah. ಹಾಲೆಲೂಯಾ. God's blessing is coming upon you in a bigger measure today. ದೇವರ ಆಶೀರ್ವಾದವು ದೊಡ್ಡ ಅಳತೆಯಲ್ಲಿ ಬರಲಿದೆ. The Lord blessed Mary in such a way. ಈ ರೀತಿಯಲ್ಲಿ ಮರಿಯಳನ್ನು ದೇವರು Luke ಆಶೀರ್ವದಿಸಿದನು. 1:48 the Bible says. 1:48 ಸತ್ಯವೇದವು ಹೀಗೆ ಹೇಳುತ್ತದೆ. Mary says, the Lord has been mindful of the humble state of his servant. ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ ಎಂದು ಮರಿಯಳು ಹೇಳಿದಳು. From now on, all generations will call me blessed. ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು ಅಂದನು. All the generation will call you blessed. ತಲತಲಾಂತರದವರೆಲ್ಲ ನಿಮ್ಮನ್ನು ಧನ್ಯರೆಂದು ಹೇಳುವರು. Hallelujah. ಹಾಲೆಲೂಯಾ. The Lord's eyes are looking upon you today to bless you. ಇಂದು ದೇವರ ಕಣ್ಣುಗಳು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ನಿನ್ನನ್ನು ನೋಡುತ್ತಿವೆ. People always say bless you, bless you, bless you. ಜನರು ಯಾವಾಗಲೂ ಹೇಳುತ್ತಾರೆ ಆಶೀರ್ವಾದ And if ಆಶೀರ್ವಾದವೆಂದು. someone sneezes, they will say God bless you. ಸೀನಿದರು ಹೇಳುತ್ತಾರೆ ದೇವರು ಆಶೀರ್ವದಿಸಲಿ. People of this world could bless you, how much more God will have to bless you. ಈ ಲೋಕದ ಜನರು ಆಶೀರ್ವದಿಸುವುದಕ್ಕಿಂತ ಎಷ್ಟೋ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವನು. Hallelujah. ಹಾಲೆಲೂಯಾ. If God blesses us, it comes upon us in double measure. ದೇವರು ನಮ್ಮನ್ನು ಆಶೀರ್ವದಿಸುವಾಗ ಎರಡರಷ್ಟು ಆಶೀರ್ವಾದ I ಬರುವುದು. lost my parents, my brother, ನಾನು ನನ್ನ ಹೆತ್ತವರನ್ನು ನನ್ನ ಸಹೋದರನನ್ನು ಕಳೆದುಕೊಂಡೆ. but today the Lord has blessed me with 3 grandchildren. ಇಂದು ದೇವರು ನನಗೆ 3 ಮೊಮ್ಮಕ್ಕಳನ್ನು ಕೊಟ್ಟಿದ್ದಾನೆ. The Lord has compensated everything 3 times. ದೇವರು ಎಲ್ಲವನ್ನು 3ರಷ್ಟು ದಯಪಾಲಿಸಿದ್ದಾನೆ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Praise the Lord. ದೇವರಿಗೆ ಸ್ತೋತ್ರವಾಗಲಿ. Whatever you have lost will have to come back to you in double measure. ನೀವು ಕಳೆದುಕೊಂಡದ್ದನ್ನು ದೇವರು ಎರಡರಷ್ಟು ಮರಳಿ ಕೊಡುವನು. Hallelujah. ಹಾಲೆಲೂಯಾ. Praise the Lord. ದೇವರಿಗೆ ಸ್ತೋತ್ರ. Firstly, ಮೊದಲನೆಯದಾಗಿ the angel of God said to Mary like this, ದೇವದೂತನು ಮರಿಯಳಿಗೆ ಹೀಗೆ ಅಂದನು. as in Luke 1:45. ಲೂಕ 1:45 ಬರೆದಂತೆ, Blessed is she who believed ನಂಬಿದವಳಾದ ನೀನು ಧನ್ಯಳೆ ಎಂದು, that the Lord would fulfill his promise to her. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದನು. Whatever the Lord says, he will fulfill it. ದೇವರು ಹೇಳಿದ್ದನ್ನು ನೆರವೇರಿಸುವನು. Our Lord is a faithful God. ನಮ್ಮ ದೇವರು ನಂಬಿಗಸ್ತ ದೇವರು. I know God would have given so many promises in your life. ನಿಮ್ಮ ಜೀವಿತಕ್ಕೂ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. Everything the Lord will fulfill it. ಎಲ್ಲವನ್ನೂ ದೇವರು ನೆರವೇರಿಸುವನು. Despite you have faith. ನೀವು ನಂಬುತ್ತೀರೋ ಇಲ್ಲವೋ. Faith is one of the fruits of the Holy Spirit. ನಂಬಿಕೆ ಎಂಬುದು ಪವಿತ್ರಾತ್ಮನ ಫಲಗಳಲ್ಲಿ ಒಂದಾಗಿದೆ. Even though there are some things we do not know or even understand. ಕೆಲವೊಂದನ್ನು ನಾವು ತಿಳಿದುಕೊಳ್ಳುವುದಿಲ್ಲ ಅಥವಾ ಅರ್ಥವಾಗುವುದಿಲ್ಲ. But then we have the assurance that the Lord will fulfill whatever he has said to us. ಆದರೆ ನಮಗೆ ಖಚಿತತೆ ಇರಬೇಕು, ದೇವರು ಹೇಳಿದ್ದನ್ನು ನೆರವೇರಿಸುವನು ಎಂದು. Even if we cannot see the outcome, ನಾವು ಫಲಿತಾಂಶವನ್ನು ನೋಡಲಾರದೆ ಹೋದರೂ we believe that God will do everything for our good. ಎಲ್ಲವನ್ನು ನಮ್ಮ ಹಿತಕ್ಕಾಗಿ ದೇವರು ಮಾಡುವನು ಎಂದು ನಂಬುವವರಾಗಿದ್ದೇವೆ. Hallelujah. ಹಾಲೆಲೂಯಾ. In Hebrews 11:1 the Bible says, ಇಬ್ರಿಯ 11:1 ಸತ್ಯವೇದ ಹೇಳುತ್ತದೆ, faith is the evidence of things that we cannot see.
ನಂಬಿಕೆಯು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಎಂದು. We cannot see things what God has planned in our lives. ನಮ್ಮ ಜೀವಿತದಲ್ಲಿ ದೇವರು ಯೋಜಿಸಿದ್ದನ್ನು ನಮ್ಮ ಕಣ್ಣುಗಳು But ಕಾಣಲಾರವು. then if we believe, everything will come into our lives. ಆದರೆ ನೀವು ನಂಬುವುದಾದರೆ ನಿಮ್ಮ ಜೀವಿತದಲ್ಲಿ ಅದು ನಡೆಯುವುದು. Mary believed, ಮರಿಯಳು ನಂಬಿದಳು, and the Lord fulfilled his promise upon her life. ಆದ್ದರಿಂದ ದೇವರು ವಾಗ್ದಾನವನ್ನು ನೆರವೇರಿಸಿದನು. A blessed woman believes. ಧನ್ಯಳಾದ ಸ್ತ್ರೀಯು ನಂಬುತ್ತಾಳೆ. She believes every morning. ಪ್ರತಿ ಮುಂಜಾನೆಯೂ ನಂಬುತ್ತಾಳೆ. Every morning, as soon as she wakes up with faith. ಪ್ರತಿ ಮುಂಜಾನೆ ಎದ್ದೇಳುವಾಗ ನಂಬಿಕೆಯುಳ್ಳವಳಾಗಿ ಎದ್ದೇಳುತ್ತಾಳೆ. Hallelujah. ಹಾಲೆಲೂಯಾ. Faith will be her strength. ನಂಬಿಕೆಯೇ ಆಕೆಯ ಬಲವಾಗಿದೆ. Do not give up, dear friends. ಬಿಟ್ಟು ಬಿಡಬೇಡಿರಿ ಸ್ನೇಹಿತರೆ. When you face difficulties in your lives, ಜೀವಿತದಲ್ಲಿ ಕಷ್ಟ ಬರುವಾಗ never give up God. ದೇವರನ್ನು ಬಿಟ್ಟು ಬಿಡಬೇಡಿರಿ. Don't ask God, why is this happening in my life? ದೇವರಿಗೆ ಪ್ರಶ್ನಿಸಬೇಡಿರಿ, ಇದು ಯಾಕೆ ಆಗುತ್ತಿದೆ ಎಂದು. When I lost my dear ones in the family, ನಾನು ನನ್ನ ಆಪ್ತರನ್ನು ಕಳೆದುಕೊಂಡಂತ ಸಮಯದಲ್ಲಿ I never asked God, why this is happening in my life again and again and again. ಯಾಕೆ ದೇವರೇ ಪ್ರತಿ ಬಾರಿಯೂ ನನ್ನ ಜೀವಿತದಲ್ಲಿ ಇದು ನಡೆಯುತ್ತಲೇ ಇದೆ ಎಂದು ನಾನು ಪ್ರಶ್ನಿಸಲಿಲ್ಲ. But then I said, it is for my good that I have been afflicted. ನಾನು ಹೇಳಿದೆ, ನಾನು ಈ ತೊಂದರೆಗೆ ಒಳಗಾದದ್ದು ನನ್ನ ಒಳಿತಿಗಾಗಿಯೇ ಎಂದು. Hallelujah. ಹಾಲೆಲೂಯಾ. Everything works into good in your life, dear friend. ಎಲ್ಲವೂ ನಿಮ್ಮ ಹಿತಕ್ಕಾಗಿಯೇ ಆಗುವುದು ನನ್ನ ಪ್ರಿಯ ಸ್ನೇಹಿತರೆ. Never give up on God. ದೇವರನ್ನು ಬಿಟ್ಟು ಬಿಡಬೇಡಿರಿ. Never give up your faith. ನಿಮ್ಮ ನಂಬಿಕೆಯನ್ನು ಬಿಡಬೇಡಿರಿ. Go on. ಮುಂದೆ ಸಾಗಿರಿ. Press on forward. ಮುಂದೆ ನುಗ್ಗಿರಿ. Believe. ನಂಬಿರಿ. Believe. ನಂಬಿರಿ. Blessed is she who believes. ನಂಬಿದವಳಾದ ಆಕೆ ಧನ್ಯಳು. The Lord will fulfill whatever He has spoken to her. ದೇವರು ಆಕೆಯ ಜೀವಿತಕ್ಕೆ ಮಾತಾಡಿದ್ದನ್ನು ಆತನು ನೆರವೇರಿಸುವನು. You will conceive and give birth to a son, and you will call him Jesus. ನೀನು ಗರ್ಭಧರಿಸಿ ಒಂದು ಮಗುವನ್ನು ಹಡೆಯುವಿ, ಆತನನ್ನು ಯೇಸು ಎಂದು ಕರೆಯಬೇಕು. For that, Mary asked a question to the angel of God who told this to her. ಹೀಗೆ ಹೇಳುವಾಗ ದೇವದೂತನಿಗೆ ಆಕೆ ಹೀಗೆಂದು ಪ್ರಶ್ನಿಸಿದಳು. But then how can this happen? ಆದರೆ ಹೀಗಾಗುವುದು ಹೇಗೆ? I am a virgin. ನಾನು ಇನ್ನೂ I ಕನ್ನಿಕೆಯಾಗಿದ್ದೇನೆ. am not a married woman. ನನಗೆ ಮದುವೆ ಆಗಲಿಲ್ಲ. How can this happen? ಇದು ನಡೆಯಲು ಹೇಗೆ ಸಾಧ್ಯ ಅಂದಳು. But then ನಂತರ this is not the question she asked out of unbelief. ಆದರೆ ಅಪನಂಬಿಕೆಯಿಂದ ಈ ಪ್ರಶ್ನೆಯನ್ನು ಆಕೆ ಕೇಳಲಿಲ್ಲ. Because those days before marrying, when someone conceives, they will put them to death. ಆ ದಿನಗಳಲ್ಲಿ ಮದುವೆಯಾಗದೆ ಗರ್ಭವತಿಯಾದರೆ ಅವರನ್ನು ಕಲ್ಲೆಸೆದು ಕೊಲ್ಲುತ್ತಿದ್ದರು. Mary knew the consequences of becoming pregnant. ಮರಿಯಳು ಗರ್ಭಧರಿಸಿದ ನಂತರ ಎದುರಿಸಬೇಕಾದ ಶಿಕ್ಷೆಯನ್ನು ಬಲ್ಲವಳಾಗಿದ್ದಳು. If a person conceives before marriage, they would drag her to the high priest and they would make her drink bitter waters. ಮದುವೆಯಾಗುವುದಕ್ಕಿಂತ ಮೊದಲು ಒಬ್ಬ ಸ್ತ್ರೀಯು ಗರ್ಭಧರಿಸಿದರೆ ಆಕೆಯನ್ನು ಎಳೆದುಕೊಂಡು ಯಾಜಕನ ಬಳಿಗೆ ಹೋಗುತ್ತಿದ್ದರು, ಕಹಿಯಾದ ನೀರನ್ನು ಕುಡಿಸುತ್ತಿದ್ದರು. Mary knew everything. ಎಲ್ಲವೂ ಮರಿಯಳಿಗೆ ತಿಳಿದಿತ್ತು. She risked her life ತನ್ನ ಪ್ರಾಣವನ್ನು ಪಣಕ್ಕಿಟ್ಟಳು. and said, yes, Lord. ಹಾಗೆ ಆಗಲಿ ಅಂದಳು. Yes, Lord. ಸರಿ ದೇವರೇ ಅಂದಳು. Lord, I am your maid servant. ಇಗೋ ನಾನು ನಿನ್ನ ದಾಸಿ ಅಂದಳು. Let everything happen according to your word, Lord. ನಿನ್ನ ಮಾತಿನ ಪ್ರಕಾರ ಎಲ್ಲವೂ ನಡೆಯಲಿ ದೇವರೇ. Mary was a willing vessel of strength. ಮರಿಯಳು ಇಚ್ಛೆಯ ಸಾಮರ್ಥ್ಯದ ಪಾತ್ರೆಯಾಗಿದ್ದಳು. She would have known the prophecy which was said years before about her. ತನ್ನ ಬಗ್ಗೆ ಹೇಳಲ್ಪಟ್ಟ ಪ್ರವಾದನೆಯನ್ನು ಆಕೆ ತಿಳಿದಿರಬಹುದು. That is in Isaiah 7:14. ಏಷಾಯ 7:14 ವಚನದಲ್ಲಿ ಬರೆದಿರುವ ಪ್ರವಾದನೆ. Therefore the Lord himself will give you a sign. ಕರ್ತನು ತಾನೇ ನಿಮಗೆ ಗುರುತನ್ನು ಕೊಡುವನು. The virgin will conceive and give birth to a son. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆಯುವಳು. And will call him Emmanuel. ನೀವು ಅವನನ್ನು ಇಮ್ಮಾನುವೇಲ್ ಎಂದು ಕರೆಯುವಿರಿ. This was the prophecy given for her. ಇದು ಆಕೆಗೆ ಕೊಡಲ್ಪಟ್ಟ ಪ್ರವಾದನೆಯಾಗಿತ್ತು. She knew that ತಿಳುಕೊಂಡಿದ್ದಳು and she believed. ಮತ್ತು ನಂಬಿದಳು. She believed ಆಕೆ ನಂಬಿದಳು. during times of stress and exhaustion.
ಒತ್ತಡ ಮತ್ತು ಬಳಲಿಕೆಯ ಸಮಯದಲ್ಲಿ it is very difficult to believe. ನಂಬುವುದು ಕಷ್ಟವಾಗುತ್ತದೆ. When the word came to Zachariah the high priest, ಯಾಜಕನಾದ ಜಕರೀಯನಿಗೆ ಪ್ರವಾದಿಸಲ್ಪಟ್ಟಾಗ it was hard for him to believe. ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. He said, how shall I know this? ನಾನು ಇದನ್ನು ತಿಳಿಯುವುದು ಹೇಗೆ He ಅಂದನು. could not understand the word. ಅವನಿಗೆ ಅರ್ಥೈಸಿಕೊಳ್ಳಲು ಸಾಧ್ಯವಾಗಲಿಲ್ಲ. He could not see the blessing. ಆಶೀರ್ವಾದವನ್ನು ನೋಡಲಾಗಲಿಲ್ಲ. And he said, I am an old man ನಾನು ಮುದುಕನಾಗಿದ್ದೇನೆ, and my wife is old. ನನ್ನ ಹೆಂಡತಿಯೂ ಕೂಡ ಮುದುಕಿಯಾಗಿದ್ದಾಳೆ, ಅವಳು ದಿನ ಹೋದವಳು. How can this happen? ಇದು ಆಗುವುದು ಹೇಗೆ ಅಂದನು. How shall I know this? ನಾನಿದನ್ನು ತಿಳಿಯುವುದು He ಹೇಗೆ. did not believe. ಅವನು ನಂಬಲಿಲ್ಲ. But Mary believed. ಆದರೆ ಮರಿಯಳು ನಂಬಿದಳು. Zachariah knew everything about God. ಜಕರೀಯನಿಗೆ ದೇವರ ಬಗ್ಗೆ ಎಲ್ಲವೂ ತಿಳಿದಿತ್ತು. He was a man of God. ಅವನು ದೇವ He ಮನುಷ್ಯನಾಗಿದ್ದನು. knew scriptures. ಶಾಸ್ತ್ರವು ತಿಳಿದಿತ್ತು. He knew the laws in the Bible. ಸತ್ಯವೇದದ ನಿಯಮಗಳು ತಿಳಿದಿತ್ತು. But in spite of that, he could not believe. ಆದರೂ ಅವನು ನಂಬಲಾಗಲಿಲ್ಲ. And so the angel of God said to him, ದೇವದೂತನು ಅವನಿಗೆ ಹೀಗೆ ಹೇಳಿದನು. because you could not believe my word which will be fulfilled in their own time, ನಾನು ಮುಂತಿಳಿಸಿದ ನೆರವೇರಲಿರುವ ವಾಗ್ದಾನವನ್ನು ನೀನು ನಂಬದೇ ಹೋದ್ದರಿಂದ you will be mute ನೀನು ಮೂಕನಾಗಿರುವಿ. and you will not be able to speak until the day these things take place. ಈ ಸಂಗತಿಗಳು ನಡೆಯುವವರೆಗೆ ನೀನು ಮೂಕನಾಗಿರುವಿ. Because he could not believe the word of ದೇವರ God, ಮಾತನ್ನು ನಂಬದೇ ಹೋದದರಿಂದ ಇದಾಯಿತು. he could not speak. What a consequence it is. ಎಂತ ಶಿಕ್ಷೆ ಇದು ನೋಡಿರಿ. Dear friend, ಪ್ರಿಯ ಸ್ನೇಹಿತರೆ, sometimes like the believers in the Bible, we also struggle to believe. ಹೀಗೆ ಸತ್ಯವೇದದಲ್ಲಿರುವವರ ಹಾಗೆ ನಾವು ಕೂಡ ನಂಬಲು ಕಷ್ಟವಾಗುತ್ತದೆ. But then ask God to strengthen. ಬಲಪಡಿಸು ಎಂದು ದೇವರಲ್ಲಿ ಕೇಳಿಕೊಳ್ಳಿರಿ. Ask God to give you faith, ನಂಬಿಕೆಗಾಗಿ ಬೇಡಿಕೊಳ್ಳಿರಿ. which is one of the fruit of the Holy Spirit. ನಂಬಿಕೆಯು ಪವಿತ್ರಾತ್ಮನ The ಫಲವಾಗಿದೆ. Lord will help you. ದೇವರು ಸಹಾಯ ಮಾಡುವನು. In Matthew 21:22, the Bible says, ಮತ್ತಾಯ 21:22 ಸತ್ಯವೇದ if ಹೇಳುತ್ತದೆ, you have faith and do not doubt, you will receive whatever you ask in prayer. ನೀವು ಪ್ರಾರ್ಥಿಸಿ ಬೇಡಿಕೊಂಡದ್ದನ್ನು ಅನುಮಾನಿಸದೇ ಇರುವುದಾದರೆ ನಿಮಗೆ ಅದು ದೊರಕುವುದು. Because of the lack of faith, we doubt. ನಂಬಿಕೆ ಕಡಿಮೆಯಾದಲ್ಲಿ ಅನುಮಾನಿಸುತ್ತೇವೆ. We doubt God. ದೇವರ ಮೇಲೆ ಅನುಮಾನ. Because of the difficulties in our lives, we doubt. ಜೀವಿತದಲ್ಲಿರುವ ಕಷ್ಟಗಳಿಂದಾಗಿ ಅನುಮಾನ. And we say, I am finished. ಎಲ್ಲ ಮುಗಿದು ಹೋಯಿತು, I am ಎಲ್ಲ done. ಪೂರ್ತಿ ಆಯಿತು, I have come to the end of the road. ದಾರಿಯ ಕೊನೆಗೆ ತಲುಪಿದ್ದೇನೆ. Because of the oppression in your family, ಮನೆಯಲ್ಲಿ ನಡೆಯುವ ದಬ್ಬಾಳಿಕೆಯಿಂದಾಗಿ you say, Lord, take my life. ನನ್ನ ಜೀವವನ್ನೇ ತೆಗೆದುಕೋ Why ಅನ್ನುತ್ತೀರಿ. should I be in this? ನಾನು ಯಾಕೆ ಇದರಿಂದ ಹಾದು ಹೋಗಬೇಕು ಅನ್ನುತ್ತೀರಿ. It's hard. ಅದು ಬಹಳ ಕಷ್ಟ. It's hard, dear friends. ಬಹಳ ಕಷ್ಟ ಸ್ನೇಹಿತರೆ. But cry out to God today ಆದರೆ ದೇವರಲ್ಲಿ for ಬೇಡಿಕೊಳ್ಳಿರಿ, God to strengthen you ಆತನು ಬಲಪಡಿಸುವಂತೆ, and to give you faith. ನಂಬಿಕೆಯು ದೊರಕುವಂತೆ. In the Bible, there is a long list of people who believed. ನಂಬಿದವರ ದೊಡ್ಡ ಪಟ್ಟಿಯೇ ಸತ್ಯವೇದದಲ್ಲಿರುತ್ತದೆ. Sarah, when the promise was given to her, in the beginning she laughed. ಸಾರಳಿಗೆ ವಾಗ್ದಾನ ಒದಗಿ ಬಂದಾಗ ಆಕೆ ನಕ್ಕಳು. But then she believed that the Lord will give her strength to conceive. ನಂತರ ನಂಬಿದಳು, ಗರ್ಭಧರಿಸಲು ನನಗೆ ದೇವರೇ ಬಲವನ್ನು ನೀಡುವನು ಎಂದು. Ruth said to her mother-in-law, ರೂತಳು ತನ್ನ ಅತ್ತೆಗೆ ಹೀಗಂದಳು, I will leave everything that I know and I will follow your God. ನಾನು ನನಗಿರುವುದನ್ನೆಲ್ಲ ಬಿಟ್ಟು ನಿನ್ನ ದೇವರನ್ನೇ ಹಿಂಬಾಲಿಸುವೆನು ಅಂದಳು. Deborah, she was leading a great army. ದೆಬೋರಳು ದೊಡ್ಡ ಸೇನೆಯನ್ನು ನಡೆಸುತ್ತಿದ್ದಳು. Esther said to the Jews to pray for her night and day for 3 days. ಎಸ್ತೇರಳು ಯಹೂದಿಗಳಿಗೆ ಹೀಗೆ ಹೇಳಿದಳು, 3 ದಿನ ರಾತ್ರಿ ಹಗಲು ಪ್ರಾರ್ಥಿಸಿರಿ. She said, I will go to the king. ನಾನು ರಾಜನ ಬಳಿಗೆ ಹೋಗುತ್ತೇನೆ. If I perish, I will perish. ನಾನು ನಾಶವಾದರೆ ನಾಶವಾಗುವೆನು. And the Canaanite woman who had her demon possessed daughter, she believed Jesus. ಕಾನಾನ್ಯಳಾದ ಸ್ತ್ರೀಯು ದೆವ್ವ ಹಿಡಿದ ಮಗಳಿಗಾಗಿ ಯೇಸುವನ್ನು ನಂಬಿದಳು. Jesus said to her, your faith is great. ಯೇಸು ಆಕೆಗೆ ಹೇಳಿದನು, ನಿನ್ನ ನಂಬಿಕೆ ದೊಡ್ಡದು. The Samaritan woman in the well, she transformed the whole community. ಸಮಾರ್ಯದ ಸ್ತ್ರೀಯು ತನ್ನ ಸಂಪೂರ್ಣ ಸಮುದಾಯವನ್ನೇ ಬದಲಾಯಿಸಿದಳು.
The woman with the issue of blood for 12 years, she believed Jesus. ರಕ್ತ ಕುಸುಮಿ ರೋಗಿಯಾಗಿದ್ದ ಸ್ತ್ರೀಯು ಯೇಸುವನ್ನು ನಂಬಿದಳು. She said, if I could touch the hem of the garment of Jesus, I will be healed. ನಾನು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸ್ವಸ್ಥಳಾಗುವೆನು ಅಂದಳು. Believe, dear friend. ನಂಬಿರಿ ಸ್ನೇಹಿತರೆ, Believe. ನಂಬಿರಿ. Believe what the Lord has promised to you. ದೇವರು ಮಾಡಿದ ವಾಗ್ದಾನವನ್ನು ನಂಬಿರಿ. Believe in your marriage. ದಾಂಪತ್ಯದಲ್ಲಿ ನಂಬಿರಿ. Believe in your family. ಕುಟುಂಬದಲ್ಲಿ ನಂಬಿರಿ. Believe in your community. ಸಮುದಾಯದಲ್ಲಿ ನಂಬಿರಿ. Believe in your church. ಸಭೆಯಲ್ಲಿ ನಂಬಿರಿ. Believe in your ministry. ಸೇವೆಯಲ್ಲಿ ನಂಬಿರಿ. Believe the impossibilities. ಅಸಾಧ್ಯವಾದದನ್ನು ನಂಬಿರಿ. That is where miracles happen. ಅಲ್ಲಿಯೇ ಅದ್ಭುತಗಳು ನಡೆಯುವವು. Miracles happen. ಅದ್ಭುತಗಳು ನಡೆಯುವವು. Today the Lord will perform a miracle in your ನಿಮ್ಮ life. ಜೀವಿತದಲ್ಲಿ ಇಂದು ಅದ್ಭುತವನ್ನು ಮಾಡುವನು. You have not come alone. ಒಬ್ಬಂಟಿಗರಾಗಿ ನೀವು ಬರಲಿಲ್ಲ. Jesus is with you, dear ಯೇಸು friend. ನಿಮ್ಮೊಂದಿಗಿದ್ದಾನೆ. The Lord is with you. ಕರ್ತನು ನಿಮ್ಮೊಂದಿಗಿದ್ದಾನೆ. You are a highly favored woman. ನೀವು ದೇವರ ದಯೆ ಹೊಂದಿದವರು. Praise the Lord. ದೇವರಿಗೆ ಸ್ತೋತ್ರವಾಗಲಿ. Praise the Lord. ದೇವರಿಗೆ The ಸ್ತೋತ್ರವಾಗಲಿ. Lord will give you someone to help you. ಯಾರನ್ನೋ ಸಹಾಯಕ್ಕಾಗಿ ಕಳುಹಿಸುತ್ತಿದ್ದಾನೆ. I would like to share a testimony about a sister whose name is Alo Saha. ಅಲೋಸಾಹ ಎಂಬ ಸಹೋದರಿಯ ಸಾಕ್ಷಿಯನ್ನು ಹಂಚಿಕೊಳ್ಳುತ್ತೇನೆ. She never knew anything about ಆಕೆಗೆ Jesus. ಯೇಸುವಿನ ಬಗ್ಗೆ ತಿಳಿದಿರಲಿಲ್ಲ. She was the only earning person in her family. ಆಕೆಯ ಕುಟುಂಬದಲ್ಲಿ ಆಕೆಯೇ ಸಂಪಾದಿಸುವ ವ್ಯಕ್ತಿಯಾಗಿದ್ದಳು. She would cook in different homes. ಬೇರೆ ಬೇರೆ ಮನೆಗಳಲ್ಲಿ ಅಡುಗೆ She ಮಾಡುತ್ತಿದ್ದಳು. had 2 children. ಇಬ್ಬರು ಮಕ್ಕಳಿದ್ದರು. But then with that meager income, she could not take care of her children. ಆದರೆ ಆಕೆಯ ಅತ್ಯಲ್ಪ ಸಂಪಾದನೆಯಿಂದ ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ. She took loans. ಸಾಲಗಳನ್ನು ಪಡೆದಳು. She suffered a ಬಹಳ lot. ಕಷ್ಟಪಟ್ಟಳು. The money lenders would come and knock at her door. ಸಾಲಗಾರರು ಬಂದು ಮನೆಯ ಬಾಗಲನ್ನು ತಟ್ಟುತ್ತಿದ್ದರು. She was staying in a small house for 7 long years. 7 ವರ್ಷಗಳ ಕಾಲ ಸಣ್ಣ ಮನೆಯಲ್ಲಿದ್ದರು. It used to leak when rain comes. ಮಳೆಗಾಲದ ಸಮಯದಲ್ಲಿ ಸೋರುತ್ತಿತ್ತು. All her relatives, they forsook her. ಎಲ್ಲ ಕುಟುಂಬದವರು ಅವರನ್ನು ಕೈಬಿಟ್ಟಿದ್ದರು. And she finally decided to end her life. ಜೀವನವನ್ನೇ ಅಂತ್ಯಗೊಳಿಸುವ ನಿರ್ಧಾರವನ್ನು ಆಕೆ ತೆಗೆದುಕೊಂಡಳು. She believed that suicide is the only hope for her. ಆತ್ಮಹತ್ಯೆಯೇ ಕೊನೆಯ ಮಾರ್ಗ ಎಂದು ನಂಬಿದಳು. She tried. ಪ್ರಯತ್ನಿಸಿದಳು. She said the neighbor who saw this, she introduced the Jesus Calls ministry to her. ಆಕೆ ಹಾಗೆ ಮಾಡುವುದನ್ನು ನೋಡಿದ ನೆರೆಯವರೇ ಆಕೆಗೆ ಯೇಸು ಕರೆಯುತ್ತಾನೆ ಸೇವೆ ಬಗ್ಗೆ ಹೇಳಿದರು. She said, she asked her to watch all the Jesus Calls programs on TV. ದೂರದರ್ಶನದಲ್ಲಿ ಯೇಸು ಕರೆಯುತ್ತಾನೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಹೇಳಿದರು. Every day she would watch our programs. ಪ್ರತಿ ದಿನ ಕಾರ್ಯಕ್ರಮ ನೋಡುತ್ತಿದ್ದರು. Was encouraged by the word. ವಾಕ್ಯದಿಂದ ಧೈರ್ಯಗೊಳ್ಳುತ್ತಿದ್ದರು. And after that she visited the Kolkata prayer tower. ಅದರ ನಂತರ ಕೋಲ್ಕತ್ತಾ ಪ್ರಾರ್ಥನಾ ಗೋಪುರವನ್ನು ಭೇಟಿಯಾದರು. And there they asked her to attend a prayer meeting. ಅಲ್ಲಿ ಅವರು ಪ್ರಾರ್ಥನಾ ಕೂಟದಲ್ಲಿ ಭಾಗಿಯಾಗಲು ತಿಳಿಸಿದರು. In Roorkela, we were all there as a family. ರೂರ್ಕೆಲಾಕ್ಕೆ ನಾವು ಕುಟುಂಬವಾಗಿ ಬಂದಿದ್ದೆವು. And as she was listening to the message, my husband said, ಆಕೆ ಸಂದೇಶವನ್ನು ಕೇಳುತ್ತಿರುವಾಗ ನನ್ನ ಗಂಡ ಹೀಗೆ ನುಡಿದರು. if you build God's house, the Lord will build your house. ನೀವು ದೇವರ ಆಲಯವನ್ನು ಕಟ್ಟಿದರೆ ದೇವರು ನಿಮ್ಮ ಮನೆಯನ್ನು ಕಟ್ಟುವನು ಎಂದು. Hallelujah. ಹಾಲೆಲೂಯಾ. So she believed that word. ಆ ಮಾತನ್ನು ಆಕೆ ನಂಬಿದಳು. And she said, let me give my meager offering to the Lord. ಆಕೆ ನಿರ್ಧರಿಸಿದಳು, ನನ್ನ ಅತ್ಯಲ್ಪ ಕಾಣಿಕೆಯನ್ನು ದೇವರಿಗೆ ಕೊಡುತ್ತೇನೆ. That was a COVID time. ಅದು ಕೋವಿಡ್ನ ಸಮಯವಾಗಿತ್ತು. And the Lord started to bless her after that. ಅದರ ನಂತರ ಆಕೆ ಆಶೀರ್ವದಿಸಲ್ಪಟ್ಟಳು. Little by little she could earn much for her family. ಅತ್ಯಲ್ಪವಾಗಿದ್ದ ಸಂಪಾದನೆ ಈಗ ಹೆಚ್ಚುತ್ತಾ ಹೋಯಿತು. And finally somehow she managed to build a house of her own. ತನ್ನ ಸ್ವಂತ ಮನೆಯನ್ನು ಕಟ್ಟಲು ಸಾಧ್ಯವಾಯಿತು. Today she's having a beautiful house in Kolkata. ಇಂದು ಆಕೆಗೆ ಕೋಲ್ಕತ್ತಾದಲ್ಲಿ ಒಂದು ಸುಂದರವಾದ ಮನೆ ಇದೆ. Praise the Lord. ದೇವರಿಗೆ ಸ್ತೋತ್ರವಾಗಲಿ. Praise the Lord. ದೇವರಿಗೆ She ಸ್ತೋತ್ರವಾಗಲಿ. enrolled her entire family in the family blessing plan and Jesus Calls ministry. ಆಕೆ ತನ್ನ ಸಂಪೂರ್ಣ ಕುಟುಂಬವನ್ನು ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. Today one of her daughters
married ಅವರ ಮಕ್ಕಳಲ್ಲಿ ಒಬ್ಬಳಿಗೆ ಈಗ ಮದುವೆಯಾಗಿದೆ. and she has 2 children. ಅವರಿಗೆ 2 ಮಕ್ಕಳು. Today she is living comfortably. ಅವರು ಈಗ ಆರಾಮವಾಗಿದ್ದಾರೆ. Today she is a blessed ಇಂದು woman. ಆಕೆ ಆಶೀರ್ವಾದ ಹೊಂದಿದ ಸ್ತ್ರೀ. Hallelujah. ಹಾಲೆಲೂಯಾ. She ಆಕೆ believed. ನಂಬಿದಳು. She believed. ಆಕೆ ನಂಬಿದಳು. And she is blessed today. ಇಂದು ಆಶೀರ್ವದಿಸಲ್ಪಟ್ಟಿದ್ದಾಳೆ. Dear friend, ಪ್ರಿಯ ಸ್ನೇಹಿತರೆ, believe the word of God. ದೇವರ ವಾಕ್ಯವನ್ನು ನಂಬಿರಿ. Every day, never miss to read the word of God. ಸತ್ಯವೇದ ಓದುವುದನ್ನು ಎಂದಿಗೂ ತಪ್ಪಿಸಬೇಡಿರಿ. Somehow the Lord will speak to you. ಹೇಗಾದರೂ ದೇವರು ನಿಮ್ಮೊಂದಿಗೆ ಮಾತಾಡುವನು. The word in the Bible will pop up and enter into your heart. ಸತ್ಯವೇದದ ವಾಕ್ಯವು ಎದ್ದು ನಿಮ್ಮ ಹೃದಯವನ್ನು ಪ್ರವೇಶಿಸುವುದು. Then you will know that that is the promise the Lord is giving to you. ಆಗ ನಿಮಗೆ ಗೊತ್ತಾಗುವುದು ಈ ವಾಗ್ದಾನ ದೇವರು ನನಗೆ ಮಾಡಿದ್ದಾನೆ. Many a times the Lord would be speaking to me through the word of God. ಅನೇಕ ಆವರ್ತಿ ವಾಕ್ಯದ ಮೂಲಕ ದೇವರು ನನ್ನೊಂದಿಗೆ ಮಾತಾಡುತ್ತಾನೆ. Through a dream or through a person, the Lord would give me a promise. ಕನಸಿನ ಮೂಲಕ, ವ್ಯಕ್ತಿಗಳ ಮೂಲಕ ವಾಗ್ದಾನವನ್ನು ನನಗೆ ನೀಡುತ್ತಾನೆ. Then I would cling on to his word. ನಂತರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೆ. And I will say, Lord, you will fulfill your word which you have spoken to me. ನನಗೆ ಆಡಿದ ಮಾತುಗಳನ್ನು ನೀನು ನೆರವೇರಿಸುತ್ತಿ ದೇವರೇ ಅನ್ನುತ್ತೇನೆ. Blessed is she who believes. ನಂಬಿದವಳಾದ ನೀನು ಧನ್ಯಳು. Dear friend, hallelujah. ಹಾಲೆಲೂಯಾ. You have come here believing. ನೀವು ನಂಬುತ್ತಾ ಇಲ್ಲಿಗೆ ಬಂದಿದ್ದೀರಿ. You have come here surrendering yourself to the will of God. ದೇವರ ಚಿತ್ತಕ್ಕೆ ಒಪ್ಪಿಸುತ್ತಾ ಇಲ್ಲಿಗೆ ಬಂದಿದ್ದೀರಿ. You have come here clinging on to Jesus. ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀರಿ. Will he leave you, dear friend? ಆತನು ಬಿಡುವನೋ? Will he leave you? ಆತನು ಬಿಡುವನೋ? Will he forsake you? ಆತನು ನಿಮ್ಮನ್ನು ಬಿಟ್ಟು ಬಿಡುವನೋ? Never, dear friend. ಇಲ್ಲ ನನ್ನ ಪ್ರಿಯ ಸ್ನೇಹಿತರೆ. Hallelujah. ಹಾಲೆಲೂಯಾ. Blessed is she who believes. ನಂಬಿದವಳಾದ ನೀನು ಧನ್ಯಳು. Mothers are a blessing in a family. ತಾಯಿಯಂದಿರು ಕುಟುಂಬಕ್ಕೆ ಆಶೀರ್ವಾದ. Both our mothers, my husband's and my mother, they believed. ನನ್ನ ತಾಯಿ ಮತ್ತು ನನ್ನ ಗಂಡನ ತಾಯಿ ನಂಬಿದರು. My husband was a wayward person when he was young. ನನ್ನ ಗಂಡ ಯವನಸ್ಥರಾಗಿದ್ದಾಗ ಅಲೆದಾಡುವ ವ್ಯಕ್ತಿಯಾಗಿದ್ದರು. Though his parents were servants of God, he left God and went far away from him. ಅವರ ಹೆತ್ತವರು ಸೇವೆಯಲ್ಲಿದ್ದರೂ ಕೂಡ ದೇವರನ್ನು ಬಿಟ್ಟು ಬಹಳ ದೂರ ಹೋಗಿದ್ದರು. But then his mother, Sister Stella Dinakaran, she would fast every Tuesday and cling on to God. ಆದರೆ ಅವರ ತಾಯಿಯಾದ ಸ್ಟೆಲ್ಲಾ ದಿನಕರನ್ ರವರು ಪ್ರತಿ ಮಂಗಳವಾರ ಉಪವಾಸವಿದ್ದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. And she would cry to God saying like this. ಅಳುತ್ತಾ ದೇವರಲ್ಲಿ ಹೀಗೆ ಹೇಳುತ್ತಿದ್ದರು. Lord, you are using my husband mightily. ದೇವರೇ ಘನವಾಗಿ ನನ್ನ ಗಂಡನನ್ನು ಉಪಯೋಗಿಸುತ್ತಿದ್ದೀರಿ. But then use my son also, Lord. ನನ್ನ ಮಗನನ್ನು ಕೂಡ ಉಪಯೋಗಿಸು ದೇವರೇ. Give him double portion of what you have given to my husband. ನನ್ನ ಗಂಡನಿಗೆ ಕೊಟ್ಟ 2ರಷ್ಟು ನನ್ನ ಮಗನಿಗೆ ಕೊಡು. And today it is happening, dear friend. ಇಂದು ಅದು ನಡೆಯುತ್ತಿದೆ ಸ್ನೇಹಿತರೆ. My husband is used by God mightily. ಇಂದು ದೇವರು ನನ್ನ ಗಂಡನನ್ನು ಘನವಾಗಿ ಉಪಯೋಗಿಸುತ್ತಿದ್ದಾನೆ. Your prayer has a power. ನಿಮ್ಮ ಪ್ರಾರ್ಥನೆಗೆ ಬಲವಿದೆ. If you believe, ನೀವು ನಂಬಿದರೆ you will be blessed. ನೀವು ಆಶೀರ್ವದಿಸಲ್ಪಡುವಿರಿ. My mother also prayed for me. ನನ್ನ ತಾಯಿಯು ನನಗೋಸ್ಕರ ಪ್ರಾರ್ಥಿಸಿದರು. When my father was not a Christian, she was praying for my father's conversion. ನನ್ನ ತಂದೆ ಕ್ರೈಸ್ತರಲ್ಲದ ಕಾರಣ ನನ್ನ ತಾಯಿ ನನ್ನ ತಂದೆಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದರು. She was praying for 20 long years for that. 20 ವರ್ಷಗಳ ಸುದೀರ್ಘ ಕಾಲ ಆಕೆ ಪ್ರಾರ್ಥಿಸಿದಳು. Every Friday she would fast and pray. ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ. Then one day she made a vow to God saying, Lord, I give one of my 4 children to serve you, Lord. ಮತ್ತು ಒಂದು ದಿನ ಪ್ರಾರ್ಥನೆಯಲ್ಲಿ ದೇವರಲ್ಲಿ ಹೀಗೆ ಹೇಳಿಕೊಂಡರು, ನನ್ನ 4 ಮಕ್ಕಳಲ್ಲಿ ಒಬ್ಬರನ್ನು ಸೇವೆಗೆ ಕೊಡುತ್ತೇನೆ ಎಂದು. And the Lord honored that prayer. ದೇವರು ಆ ಪ್ರಾರ್ಥನೆಯನ್ನು ಗೌರವಿಸಿದನು. Dedicate your children to serve God. ದೇವರ ಸೇವೆ ಮಾಡುವುದಕ್ಕೆ ನಿಮ್ಮ ಮಕ್ಕಳನ್ನು ಒಪ್ಪಿಸಿಕೊಡಿರಿ. Make a vow to God. ದೇವರಿಗೆ ಹೇಳಿಕೊಳ್ಳಿರಿ. Fast and pray for your family. ಕುಟುಂಬಕ್ಕಾಗಿ ಉಪವಾಸವಿದ್ದು ಪ್ರಾರ್ಥಿಸಿರಿ. The Lord heard my mother's ನನ್ನ prayer. ತಾಯಿಯ ಪ್ರಾರ್ಥನೆಯನ್ನು ದೇವರು And ಕೇಳಿದನು. I am an answer for her prayer. ನಾನೇ ಆ ಪ್ರಾರ್ಥನೆಗೆ ಉತ್ತರ. The Lord chose me, one of my 4 siblings, to serve the Lord. ನನ್ನ ಒಡ ಹುಟ್ಟಿದವರಲ್ಲಿ ನನ್ನನ್ನು ದೇವರು ಸೇವೆಗೆ ಆರಿಸಿಕೊಂಡನು.
Today I am what I am because of my mother's prayer. ಇಂದು ನಾನು ಏನಾಗಿದ್ದೇನೋ ಅದು ನನ್ನ ತಾಯಿಯ ಪ್ರಾರ್ಥನೆಯಿಂದಾಗಿ. Your prayer will not go waste, dear ನಿಮ್ಮ friend. ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಸ್ನೇಹಿತರೆ. Believe. ನಂಬಿರಿ, Believe. ನಂಬಿರಿ. Even after 20 years, 20 ವರ್ಷಗಳ ನಂತರವೂ my mother believed. ನನ್ನ ತಾಯಿ ನಂಬಿದರು. And so my father was transformed. ಆದ್ದರಿಂದ ನನ್ನ ತಂದೆ ಬದಲಾದರು. The Lord has taken me to serve ತನ್ನ him. ಸೇವೆಗೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. Will he not do that for you, dear ನಿಮಗೂ friend? ಹೀಗೆ ಮಾಡುವುದಿಲ್ಲವೇ ನನ್ನ ಸ್ನೇಹಿತರೆ? Mother's prayers are so powerful. ತಾಯಿಯಂದಿರ ಪ್ರಾರ್ಥನೆ ಬಲವುಳ್ಳದ್ದು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Pray for your husband. ಗಂಡನಿಗಾಗಿ ಪ್ರಾರ್ಥಿಸಿರಿ, Pray for your children. ಮಕ್ಕಳಿಗಾಗಿ ಪ್ರಾರ್ಥಿಸಿರಿ, Pray for your friends. ಸ್ನೇಹಿತರಿಗಾಗಿ ಪ್ರಾರ್ಥಿಸಿರಿ, Pray for your relatives. ಕುಟುಂಬದವರಿಗಾಗಿ ಪ್ರಾರ್ಥಿಸಿರಿ. Pray until the answer comes. ಉತ್ತರ ಬರುವವರೆಗೆ ಪ್ರಾರ್ಥಿಸಿರಿ. Never give ಬಿಟ್ಟು up. ಬಿಡಬೇಡಿರಿ, Never give ಬಿಟ್ಟು up. ಬಿಡಬೇಡಿರಿ. The Lord will fulfill what the Lord has spoken to you. ದೇವರು ತಾನು ನುಡಿದದ್ದನ್ನು ನೆರವೇರಿಸುವ ದೇವರಾಗಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. Hallelujah. Today I am a blessed woman of God because of my mother's ಇಂದು prayer. ನನ್ನ ತಾಯಿಯ ಪ್ರಾರ್ಥನೆಯಿಂದಾಗಿ ನಾನು ಆಶೀರ್ವಾದ ಹೊಂದಿದ ಸ್ತ್ರೀಯಾಗಿದ್ದೇನೆ. Hallelujah. ಹಲ್ಲೆಲೂಯಾ. Today I am praying for my ಇಂದು ನನ್ನ children, ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ, my grandchildren. ಮೊಮ್ಮಕ್ಕಳಿಗಾಗಿ. They are blessed ಅವರು today. ಆಶೀರ್ವದಿಸಲ್ಪಟ್ಟಿದ್ದಾರೆ. Hallelujah. ಹಲ್ಲೆಲೂಯಾ. Praise the Lord. ದೇವರಿಗೆ ಸ್ತೋತ್ರವಾಗಲಿ. And thirdly, ಮೂರನೆಯದಾಗಿ the word was given to Mary like this ಮರಿಯಳಿಗೆ ಕೊಟ್ಟ ಮಾತು ಇದಾಗಿತ್ತು. from Luke. ಲೂಕ 1:35 The Holy Spirit will come upon you and the power of the Most High will overshadow you. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಎಂದು. So the Holy One to be born will be called the Son of God. ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ Dear ಮಗನೆನಿಸಿಕೊಳ್ಳುವುದು. friend, ಪ್ರಿಯ ಸ್ನೇಹಿತರೆ, exactly to the word of God, the Lord filled Mary, the mother of Jesus. ಪ್ರಿಯ ಸ್ನೇಹಿತರೆ, ದೇವರ ಮಾತಿನಂತೆಯೇ ಮರಿಯಳು ಯೇಸುವಿನ ತಾಯಿಯಾದಳು. As she conceived, she would have been ridiculed. ಗರ್ಭಧರಿಸಿದ್ದರಿಂದ ಅವಹೇಳನ ಮಾಡಿರಬಹುದು, She would have been tortured. ಚಿತ್ರಹಿಂಸೆ ಕೊಟ್ಟಿರಬಹುದು, People would have mocked at her. ಆಕೆಯನ್ನು ಅಣಕಿಸಿರಬಹುದು. I do not know how much she would have endured. ನನಗೆ ಗೊತ್ತಿಲ್ಲ ಆಕೆ ಎಷ್ಟಾಗಿ ಅದನ್ನು ತಾಳಿರಬಹುದು ಎಂದು. But then the Lord strengthened her by the power of the Holy Spirit. ಆದರೆ ದೇವರು ಆಕೆಯನ್ನು ಪವಿತ್ರಾತ್ಮನಿಂದ ಬಲಪಡಿಸಿದನು. The Holy Spirit strengthened her ಪವಿತ್ರಾತ್ಮನು ಬಲಪಡಿಸಿದನು to bear everything, ಎಲ್ಲವನ್ನೂ ಸಹಿಸಿಕೊಳ್ಳಲು, to bear the child in her womb, ಗರ್ಭದಲ್ಲಿ ಮಗುವನ್ನು ಹೊರಲು, to bear the Savior of the world. ಲೋಕದ ರಕ್ಷಕನನ್ನು ಹೊರಲು. The Lord strengthened her by the power of the Holy Spirit. ಪವಿತ್ರಾತ್ಮನ ಬಲದಿಂದ ಬಲಪಡಿಸಿದನು. You may be also going through much in your ಬಹಳ life. ಕಷ್ಟದಿಂದ ನೀವು ಕೂಡ ಹಾದು ಹೋಗುತ್ತಿರಬಹುದು. Never give ಬಿಟ್ಟು up. ಬಿಡಬೇಡಿರಿ, Never give ಬಿಟ್ಟು up. ಬಿಡಬೇಡಿರಿ. Get filled by the power of the Holy Spirit. ಪವಿತ್ರಾತ್ಮನ ಬಲವನ್ನು ಪಡೆಯಿರಿ, Cry out. ಮೊರೆಯಿಡಿರಿ, Cry out to God. ದೇವರಿಗೆ ಮೊರೆಯಿಡಿರಿ. Lord, fill me, ನನ್ನನ್ನು Lord. ತುಂಬಿಸು ದೇವರೇ. I cried like that when I lost my parents and my dear brother who was only 24 years old. ನಾನು ನನ್ನ ಹೆತ್ತವರನ್ನು ಮತ್ತು 24 ವರ್ಷ ಪ್ರಾಯದ ನನ್ನ ಸಹೋದರನನ್ನು ಕಳೆದುಕೊಂಡಾಗ ಹೀಗೆ ಅತ್ತೆನು. I said, Lord, fill me with your Holy Spirit. ಪವಿತ್ರಾತ್ಮನಿಂದ ನನ್ನನ್ನು ತುಂಬು ಎಂದು ಮೊರೆಯಿಟ್ಟೆನು. I need you, ನನಗೆ ನೀನು Lord. ಬೇಕು ದೇವರೇ. Without you, I cannot bear the sorrow. ನೀನಿಲ್ಲದೆ ನಾನು ಈ ದುಃಖವನ್ನು ತಾಳಲಾರೆ ಅಂದೆನು. Compensate all my losses, Lord. ನನ್ನ ಎಲ್ಲಾ ನಷ್ಟವನ್ನು ನೀನು ತುಂಬಿಸಿಕೊಡು ದೇವರೇ. I was going on crying out to God. ಹೀಗೆ ಅಳುತ್ತಾ ಮೊರೆಯಿಟ್ಟೆನು. I was pregnant and Sharon Angel was in my womb. ಆ ಸಮಯದಲ್ಲಿ ನಾನು ಗರ್ಭವತಿಯಾಗಿದ್ದೆನು. ಶಾರನ್ ಏಂಜಲ್ ನನ್ನ ಗರ್ಭದಲ್ಲಿದ್ದಳು. In spite of that, I fasted and prayed. ಆದರೂ ಕೂಡ ಉಪವಾಸವಿದ್ದು ಪ್ರಾರ್ಥಿಸಿದೆ. I did not eat for the whole day. ಒಂದು ಪೂರ್ಣ ದಿನ ಏನನ್ನೂ ತಿನ್ನಲಿಲ್ಲ. My father was so concerned. ನನ್ನ ತಂದೆ ಚಿಂತಿತರಾದರು. He would bring so many drinks and make me drink, and he tried to make me eat.
ಅವರು ನನಗೆ ಕುಡಿಯಲು ಏನನ್ನಾದರೂ ತಂದು ಕೊಡುತ್ತಿದ್ದರು, ತಿನ್ನು ಅನ್ನುತ್ತಿದ್ದರು. But then I bluntly refused. ನೇರವಾಗಿ ನಿರಾಕರಿಸಿದೆ. And I cried to God, ದೇವರಿಗೆ ಮೊರೆ ಇಟ್ಟೆನು, Lord, fill me with Holy Spirit ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸು ದೇವರೇ, and compensate every losses in my life. ನಾನು ಕಳೆದುಕೊಂಡದ್ದನ್ನೆಲ್ಲ ನನಗೆ ಮರಳಿ ಕೊಡು ಎಂದು. And the Lord answered my ನನ್ನ cry. ಮೊರೆಗೆ ದೇವರು ಉತ್ತರಿಸಿದನು, He filled me with the Holy Spirit. ಪವಿತ್ರಾತ್ಮನಿಂದ ತುಂಬಿಸಿದನು. And I began to speak in different languages. ಅನೇಕ ಭಾಷೆಗಳಲ್ಲಿ ಮಾತನಾಡುವಂತೆ ಮಾಡಿದನು. I forgot all my past. ನಾನು ಹಿಂದಿನದ್ದನ್ನು ಮರೆತೆನು. The Lord turned all my sorrows into joy. ನನ್ನ ದುಃಖವನ್ನೆಲ್ಲ ಸಂತೋಷವಾಗಿ ಮಾರ್ಪಡಿಸಿದನು. Not only that the Lord had filled me with the Holy Spirit, ಪವಿತ್ರಾತ್ಮನಿಂದ ನನ್ನನ್ನು ತುಂಬಿದ್ದು ಮಾತ್ರವಲ್ಲದೆ, but then the Lord is using me to bless others with the Holy Spirit. ಇತರರನ್ನು ಪವಿತ್ರಾತ್ಮನಿಂದ ಆಶೀರ್ವದಿಸುವಂತೆ ಮಾಡಿದ್ದಾನೆ. What a good God we have, isn't it? ಎಂತ ಉತ್ತಮ ದೇವರು ನಮಗಿದ್ದಾನೆ ಅಲ್ಲವೇ? Today, ಇಂದು cry out. ಮೊರೆ ಇಡಿರಿ, Cry out. ಮೊರೆ ಇಡಿರಿ, Pray in the Spirit always. ಆತ್ಮದಲ್ಲಿ ಪ್ರಾರ್ಥಿಸಿರಿ, Never give up. ಬಿಟ್ಟು ಬಿಡಬೇಡಿರಿ, Never give up. ಬಿಟ್ಟು ಬಿಡಬೇಡಿರಿ. You might have heard about Jemima Rodriguez, ಜಮೈಮಾ ರೋಡ್ರಿಗಸ್ ಬಗ್ಗೆ ಕೇಳಿರಬಹುದು. who is a cricket player. ಕ್ರಿಕೆಟ್ ಆಟಗಾರ್ತಿ. When she was in the field batting, ಮೈದಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ she was praying in tongues. ಅನ್ಯ ಭಾಷೆಯಲ್ಲಿ ಆಕೆ ಪ್ರಾರ್ಥಿಸುತ್ತಿದ್ದಳು. People said she's chanting mantras. ಜನರು ಹೇಳಿದರು ಆಕೆ ಮಂತ್ರಿಸುತ್ತಿದ್ದಾಳೆ. But then she was filled with the Holy Spirit. ಆಕೆ ಪವಿತ್ರಾತ್ಮನಿಂದ She ತುಂಬಲ್ಪಟ್ಟಳು. was going on asking God to strengthen her. ನನ್ನನ್ನು ಬಲಪಡಿಸು ದೇವರೇ ಎಂದು ಆಕೆ ಮೊರೆ ಇಡುತ್ತಿದ್ದಳು. She became tired in the end. ಕೊನೆಗೆ ಆಕೆಗೆ ಸುಸ್ತಾಯಿತು. But then the Lord gave her a word which says, I will fight for you, my child. ಆಗ ದೇವರು ಹೇಳಿದನು, ನಾನು ನಿನಗೋಸ್ಕರ ಹೋರಾಡುವೆನು, I will fight your battle. ನಿನ್ನ ಯುದ್ಧವನ್ನು ನಾನು ಹೋರಾಡುವೆನು. The Lord fought the battle. ಯುದ್ಧವನ್ನು ಆತನೇ ಹೋರಾಡಿದನು And Jemima won the ಮತ್ತು battle. ಜಮೈಮಾ ವಿಜೇತಳಾದಳು. Come on, give all glory to God. ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. Praise God. ದೇವರಿಗೆ ಸ್ತೋತ್ರ, Praise God. ದೇವರಿಗೆ ಸ್ತೋತ್ರ. God of Jemima is with you, dear friend. ಜಮೈಮಾಳ ದೇವರು ನಿಮ್ಮೊಂದಿಗಿದ್ದಾನೆ. The God of Evangeline is with you. ಇವಾಂಜಲಿನ ದೇವರು ನಿಮ್ಮೊಂದಿಗಿದ್ದಾರೆ. The God of Mary is with you. ಮರಿಯಳ ದೇವರು ನಿಮ್ಮೊಂದಿಗಿದ್ದಾರೆ. Do not be discouraged. ಅಧೈರ್ಯ ಪಡದಿರಿ. Do not give up on God. ದೇವರನ್ನು ಬಿಟ್ಟು ಬಿಡಬೇಡಿರಿ. Even today, if you have not received the Holy Spirit, ಇಂದು ನೀವು ಪವಿತ್ರಾತ್ಮನನ್ನು ಹೊಂದದೇ ಇರುವುದಾದರೆ cry out to God ದೇವರಿಗೆ ಮೊರೆ ಇಡಿರಿ. and ask God, fill me with the Holy Spirit. ಪವಿತ್ರಾತ್ಮನಿಂದ ನನ್ನನ್ನು ತುಂಬು ಅನ್ನಿರಿ. God has a great plan in your life. ದೇವರಿಗೊಂದು ಯೋಜನೆ ಇದೆ. I was a very timid, shy girl who would not even speak to the visitors who would come to my house. ನನ್ನ ಮನೆಗೆ ಬರುವವರನ್ನು ಭೇಟಿಯಾಗದೆ ಒಳಗೆ ಕುಳಿತುಕೊಳ್ಳುವ ಅಂಜುಬುರುಕಿ ನಾಚಿಕೆ ಹುಡುಗಿ ನಾನಾಗಿದ್ದೆ. In the Jesus Calls meetings, my husband will place me on the platform, but then I will cover my face with my sari. ಏಸು ಕರೆಯುತ್ತಾನೆ ಕೂಟದಲ್ಲಿ ವೇದಿಕೆಯಲ್ಲಿ ನನ್ನನ್ನು ಕುಳ್ಳಿರಿಸಿದರೆ ಸೀರೆಯಿಂದ ಮುಖವನ್ನು ಮುಚ್ಚಿಕೊಳ್ಳುತ್ತಿದ್ದೆ, so that others cannot see me. ಇತರರು ನನ್ನನ್ನು ನೋಡದಂತೆ. I was such a timid person. ಅಂತ ನಾಚಿಕೆಯುಳ್ಳ ವ್ಯಕ್ತಿತ್ವ. But then, after I got the Holy Spirit, ಪವಿತ್ರಾತ್ಮನನ್ನು ಪಡೆದ ತರುವಾಯ the Lord transformed me completely. ನನ್ನನ್ನು ದೇವರು ಬದಲಾಯಿಸಿದನು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. The Lord will fill you also. ದೇವರು ನಿಮ್ಮನ್ನು ಕೂಡ ತುಂಬಿಸುವನು. You will become a different person. ನೀವು ನೂತನ ವ್ಯಕ್ತಿಯಾಗುವಿರಿ. The Lord filled King Saul, ಅರಸನಾದ ಸೌಲನನ್ನು ದೇವರು ತುಂಬಿಸಿದನು. and he was also prophesying among the prophets. ಪ್ರವಾದಿಗಳು ಕೂಡ ಅವನೂ ಪ್ರವಾದಿಸಿದನು. Will he not do that to you, dear friend? ಆತನು ನಿಮಗೂ ಇದನ್ನು ಮಾಡುವುದಿಲ್ಲವೋ ಸ್ನೇಹಿತರೆ? Today the Lord is going to pour out his rain upon you. ಇಂದು ದೇವರು ನಿಮ್ಮ ಮೇಲೆ ಮಳೆ ಸುರಿಸಲಿದ್ದಾನೆ. Hallelujah. ಹಾಲೆಲೂಯಾ. You are a highly favored person. ನೀವು ದೇವರ ದಯೆ ಹೊಂದಿದವರು. You are a woman blessed by God. ದೇವರಿಂದ ಆಶೀರ್ವಾದ ಹೊಂದಿದವರು. You will win the battle. ನೀವು ಯುದ್ಧ ಜಯಿಸುವಿರಿ. The devil may try to put you down. ಸೈತಾನನು ನಿಮ್ಮನ್ನು ಕೆಳನೂಕಲು The ಪ್ರಯತ್ನಿಸಬಹುದು. devil may say all kinds of lies about you. ನಿಮ್ಮ ಬಗ್ಗೆ ಸುಳ್ಳನ್ನು ಹೇಳಬಹುದು. He may be saying you are a weak person. What can you do in this world? ನೀನು ಬಲಹೀನನಾಗಿದ್ದಿ, ಏನನ್ನು ಮಾಡಲು ಸಾಧ್ಯ ಅನ್ನಬಹುದು. But then God says to you, ಆದರೆ ದೇವರು ಹೇಳುತ್ತಾನೆ, my child, ನನ್ನ ಮಗುವೇ, you are a divinely chosen person. ನೀನು ದೈವಿಕವಾಗಿ ಆಯ್ದ I ವ್ಯಕ್ತಿಯಾಗಿದ್ದಿ. have called you ನಾನು ಕರೆದಿದ್ದೇನೆ for a divine purpose. ದೈವಿಕ ಉದ್ದೇಶಕ್ಕಾಗಿ.
ಎಂಬುದಾಗಿ. Hallelujah. Hallelujah. I am going to bless you with something big, says the Lord. ದೊಡ್ಡದಾದ ಸಂಗತಿಯಿಂದ ನಿಮ್ಮನ್ನು ಆಶೀರ್ವದಿಸುತ್ತಾನೆ ಅನ್ನುತ್ತಾನೆ ದೇವರು. Praise the Lord. ದೇವರಿಗೆ ಸ್ತೋತ್ರ. Praise the Lord. ದೇವರಿಗೆ ಸ್ತೋತ್ರ. You are a woman blessed by ನೀವು God. ದೇವರಿಂದ ಆಶೀರ್ವಾದ ಹೊಂದಿದ ಸ್ತ್ರೀ. Blessed are you who believed. ನಂಬಿದವಳಾದ ನೀನು ಧನ್ಯಳು. Thank you, Jesus. ಸ್ತೋತ್ರ ಯೇಸುವೆ. No more fear, dear friend. ಇನ್ನು ಭಯ ಬೇಡ ಸ್ನೇಹಿತರೆ. Before coming here, I prayed with my husband. ಇಲ್ಲಿ ಬರುವ ಮುನ್ನ ನನ್ನ ಗಂಡನೊಂದಿಗೆ ಪ್ರಾರ್ಥಿಸಿದೆ. And the Lord spoke to me saying, ದೇವರು ನನ್ನೊಂದಿಗೆ ಹೀಗೆ ಮಾತಾಡಿದನು. many would be coming to the meeting with full of fear about their future. ಭವಿಷ್ಯದ ಭಯವುಳ್ಳವರಾಗಿ ಅನೇಕರು ಕೂಟಕ್ಕೆ ಬರಲಿದ್ದಾರೆ. Evangeline, pray for them. ಇವಾಂಜಲಿನ್ ನೀನು ಪ್ರಾರ್ಥಿಸು. Evangeline, pray for them. ಇವಾಂಜಲಿನ್ ನೀನು ಪ್ರಾರ್ಥಿಸು. I'm here to pray for you, dear friend. ನಾನು ನಿಮಗೋಸ್ಕರ ಪ್ರಾರ್ಥಿಸಲಿದ್ದೇನೆ. No more fear about your future. ಭವಿಷ್ಯದ ಭಯ ನಿಮಗೆ ಬೇಡ. No oppression. ಪೀಡನೆ ಬೇಡ. No failure. ವಿಫಲತೆ ಬೇಡ. The Lord is going to not only bless you, but your entire family. ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಸಂಪೂರ್ಣ ಕುಟುಂಬವನ್ನು ದೇವರು ಆಶೀರ್ವದಿಸಲಿದ್ದಾನೆ. Hallelujah. Hallelujah. You are a representative of God. ನೀವು ದೇವರ ರಾಯಭಾರಿಯಾಗಿದ್ದೀರಿ. You are a woman blessed by God. ದೇವರಿಂದ ಆಶೀರ್ವಾದ ಹೊಂದಿದ ಸ್ತ್ರೀ. The God who is in you is greater than the one who is in this ಈ world. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿ ಇರುವ ದೇವರು ದೊಡ್ಡವನು. Shall we all rise up to our feet? ನಾವೆಲ್ಲರೂ ಎದ್ದು ನಿಲ್ಲುವ. Look up to God. ದೇವರನ್ನು ನೋಡಿರಿ. Praise God. ದೇವರನ್ನು ಸ್ತುತಿಸಿರಿ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. Something big is coming to ಏನೋ you. ದೊಡ್ಡದು ನಿಮಗೆ ಒದಗಲಿದೆ. I know and I know and I know ನನಗೆ ತಿಳಿದಿದೆ 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 that the Lord is going to give you something big. ಏನೋ ದೊಡ್ಡದನ್ನು ದೇವರು ಕೊಡಲಿದ್ದಾನೆ. Praise God. ದೇವರಿಗೆ ಸ್ತೋತ್ರವಾಗಲಿ. The demon who has told so many lies to you ಸೈತಾನನು ಹೇಳಿದ ಎಲ್ಲಾ ಸುಳ್ಳುಗಳು is going to be ashamed. ಅದಕ್ಕಾಗಿ ಅವನು ನಾಚಿಕೆ ಪಡಲಿದ್ದಾನೆ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. No man can come against you. ಯಾವ ಮನುಷ್ಯನು No ವಿರೋಧಿಸಲಾರನು. devil can come against ಯಾವುದೇ you. ದೆವ್ವವು No ಬರಲಾರದು. one can oppress ಯಾರು you. ದಬ್ಬಾಳಿಕೆ ನಡೆಸಲಾರರು. No one can put you ಯಾರು down. ಕೆಳಕ್ಕೆ ನೂಕಲಾರರು. No one can ridicule you. ಯಾರು ಅಪಹಾಸ್ಯ ಮಾಡಲಾರರು. You are a woman blessed by ದೇವರ God. ಆಶೀರ್ವಾದ ಹೊಂದಿದ ಸ್ತ್ರೀ. You are a woman blessed by God because you have believed. ನೀವು ನಂಬಿದ್ದರಿಂದ ದೇವರಿಂದ ಆಶೀರ್ವಾದ ಹೊಂದಿದ್ದೀರಿ. Blessed are you who believe. ನಂಬಿದವಳಾದ ನೀನು ಧನ್ಯಳು. Come on, clap your hands and rejoice. ಚಪ್ಪಾಳೆ ತಟ್ಟುತ್ತಾ ಹರ್ಷಿಸಿರಿ. In the beginning, the word said, ಮೊದಲು ವಾಕ್ಯವು ಹೀಗೆ ಹೇಳಿತು, rejoice. ಹರ್ಷಿಸು, You are highly favored. ನೀನು ದಯೆ ಹೊಂದಿದವಳು, The Lord is with you. ಕರ್ತನು ನಿನ್ನೊಂದಿಗಿದ್ದಾನೆ. You are a woman blessed among women. ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದ ಸ್ತ್ರೀಯಾಗಿದ್ದಿ. You are a blessed person. ಆಶೀರ್ವಾದ ಹೊಂದಿದ ವ್ಯಕ್ತಿಯಾಗಿದ್ದಿ. Come on, thank ದೇವರಿಗೆ God. ಸ್ತೋತ್ರ ಹೇಳಿರಿ. Thank God. ಸ್ತೋತ್ರ ಹೇಳಿರಿ. Thank God. ಸ್ತೋತ್ರ ಹೇಳಿರಿ. Hallelujah. ಹಾಲೆಲೂಯಾ. Rejoice. ಹರ್ಷಿಸಿರಿ. The joy of the Lord is coming upon you. ದೇವರ ಆನಂದವು ನಿಮ್ಮ ಮೇಲೆ ಇಳಿಯಲಿದೆ. All the sorrows are leaving you right now. ಎಲ್ಲ ದುಃಖವು ನಿಮ್ಮನ್ನು ಬಿಟ್ಟು ಹೋಗಲಿದೆ. All the fears are leaving you right now. ಎಲ್ಲ ಭಯವು ನಿಮ್ಮನ್ನು ಬಿಟ್ಟು ಹೋಗಲಿದೆ. The Lord is transforming the hearts of the people who are in your family. ನಿಮ್ಮ ಕುಟುಂಬದ ಜನರ ಹೃದಯವನ್ನು ದೇವರು ಬದಲಾಯಿಸಲಿದ್ದಾನೆ. Thank God. ದೇವರಿಗೆ ಸ್ತೋತ್ರ ಹೇಳಿರಿ. Thank God. ದೇವರಿಗೆ ಸ್ತೋತ್ರ. Thank God. ದೇವರಿಗೆ ಸ್ತೋತ್ರ. The anointing is coming upon you. ಅಭಿಷೇಕವು ನಿಮ್ಮ ಮೇಲೆ ಬರುತ್ತಿದೆ. Stand still and see the deliverance that is coming upon you today. ನೀವು ಸುಮ್ಮನಿದ್ದು ಆತನು ಕೊಡುವ ಬಿಡುಗಡೆಯನ್ನು ಕಾಣಿರಿ. Thank you, ಸ್ತೋತ್ರ Jesus. ಯೇಸುವೆ. Thank you, Jesus. ಸ್ತೋತ್ರ ಯೇಸುವೆ. Thank you, ಸ್ತೋತ್ರ Jesus. ಯೇಸುವೆ. Thank you, Lord. ಸ್ತೋತ್ರ ಕರ್ತನೆ. The Lord is answering your prayers. ಪ್ರಾರ್ಥನೆಗೆ ಉತ್ತರಿಸುತ್ತಿದ್ದಾನೆ. Praise God. ಸ್ತೋತ್ರ ಹೇಳಿರಿ. Praise God. ದೇವರಿಗೆ ಸ್ತೋತ್ರ. Don't shut your mouth. ಸುಮ್ಮನಿರಬೇಡಿರಿ. Open your mouth. ಬಾಯಿ ತೆರೆಯಿರಿ. The Lord says, open your mouth wide, ಅಗಲವಾಗಿ ಬಾಯಿ ತೆರೆಯಿರಿ ಎಂದು ದೇವರು ಹೇಳುತ್ತಾನೆ. and I will fill it. ನಾನು ತುಂಬಿಸುವೆನು. And I will fill ನಾನು it. ತುಂಬಿಸುವೆನು. Thank you, Lord. ಸ್ತೋತ್ರ ಸ್ವಾಮಿಯೇ. Thank you, Lord. ಸ್ತೋತ್ರ ಕರ್ತನೆ. Thank you, Lord. ಸ್ತೋತ್ರ ಕರ್ತನೆ. Lord's anointing is coming upon you. ಅಭಿಷೇಕವು ನಿಮ್ಮ ಮೇಲೆ ಬರುತ್ತಿದೆ. A refreshing spirit is coming upon you. ರಾಜಾತನದ ಆತ್ಮವು ಬರುತ್ತಿದೆ. The world may be filled with darkness. ಲೋಕವು ಅಂಧಕಾರದಿಂದ ತುಂಬಿರಬಹುದು. People may be filled with deep darkness. ಗಾಢಾಂಧಕಾರದಲ್ಲಿ ಅವರಿರಬಹುದು. But the glory of the Lord is coming upon you. ನೀವು ಆನಂದಿಸಿರಿ.
You rejoice. ಉಲ್ಲಾಸಿಸಿರಿ, You rejoice. ಹರ್ಷಿಸಿರಿ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. The light of the Lord is coming upon you. ದೇವರ ಬೆಳಕು ನಿಮ್ಮ ಮೇಲೆ ಬರುತ್ತಿದೆ. Thank you, Lord. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರ ಕರ್ತನೇ. More than everything. ಮಾತ್ರವಲ್ಲದೆ Jesus is rising within you. ಯೇಸುವು ನಿಮ್ಮೊಳಗೆ ಏಳುತ್ತಿದ್ದಾನೆ. You are birthing Jesus. ಯೇಸುವು ನಿಮ್ಮಲ್ಲಿ ಜನಿಸಲಿದ್ದಾನೆ. Jesus. ಯೇಸು, Jesus. ಯೇಸು. Thank you, Lord. ಸ್ತೋತ್ರ ಕರ್ತನೆ, Thank you, Lord. ಸ್ತೋತ್ರ ಕರ್ತನೆ. Father, fill your children, Lord. ತಂದೆಯೇ, ನಿನ್ನ ಮಕ್ಕಳನ್ನು ತುಂಬಿಸು. They should not go away with empty-handed, Lord. ಬರಿಗೈಯಲ್ಲಿ ಅವರು ಹಿಂದಿರುಗಬಾರದು. Thank you, Lord. ಸ್ತೋತ್ರ ಕರ್ತನೆ, Fill them, Lord. ಅವರನ್ನು ತುಂಬಿಸು. Fill every cup, ಪ್ರತಿ Lord. ಪಾತ್ರೆಯನ್ನು ತುಂಬಿಸು. Lord, anoint their heads with oil. ಎಣ್ಣೆಯಿಂದ ಅವರ ತಲೆಯನ್ನು ಅಭಿಷೇಕಿಸು. Let their cups run over. ಅವರ ಪಾತ್ರೆಯು ತುಂಬಿ ಹೊರಸೂಸಲಿ, Run over. ಹೊರಸೂಸಲಿ, Run over. ಹೊರಸೂಸಲಿ. Come on, rejoice. ಹರ್ಷಿಸಿರಿ, Praise God. ದೇವರಿಗೆ ಸ್ತೋತ್ರ ಹೇಳಿರಿ, Praise God. ಸ್ತೋತ್ರ ಹೇಳಿರಿ. Something big is ಏನೋ happening. ದೊಡ್ಡದು ನಡೆಯಲಿದೆ, Something greater has been given to ಏನೋ you. ದೊಡ್ಡದನ್ನು ಕೊಡಲಿದ್ದಾನೆ. Greater mission. ಒಂದು ದೊಡ್ಡ ಗುರಿ. Thank you, Lord. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರ ದೇವರೇ. Thank you for filling your people ನಿನ್ನ ಜನರನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. with a new anointing. ಹೊಸ ಅಭಿಷೇಕದಿಂದ. Thank you, ಸ್ತೋತ್ರ Jesus. ಯೇಸುವೆ, Thank you, Jesus. ಸ್ತೋತ್ರ ಯೇಸುವೆ. The Lord's blessed hand is coming upon you. ಆಶೀರ್ವಾದದ ಹಸ್ತವು ನಿಮ್ಮ ಮೇಲೆ. Rejoice. ಸಂತೋಷಿಸಿರಿ, Rejoice. ಹರ್ಷಿಸಿರಿ. Be filled with the power of the Holy Spirit. ಪವಿತ್ರಾತ್ಮನ ಬಲದಿಂದ If ತುಂಬಲ್ಪಡಿರಿ. you want to speak in tongues, speak. ಅನ್ಯ ಭಾಷೆಯಲ್ಲಿ ಮಾತಾಡುವುದಾದರೆ ಮಾತಾಡಿರಿ. Thank you, Lord. ಸ್ತೋತ್ರ ಕರ್ತನೆ, Thank you, Lord. ಸ್ತೋತ್ರ ಕರ್ತನೆ. Bless your people, Lord. ನಿನ್ನ ಜನರನ್ನು ಆಶೀರ್ವದಿಸು, Bless your people, ನಿನ್ನ Lord. ಜನರನ್ನು ಆಶೀರ್ವದಿಸು. Let the joy of the Holy Spirit come upon your people, Lord. ಪವಿತ್ರಾತ್ಮನ ಆನಂದವು ನಿಮ್ಮ ಮೇಲೆ ಬರಲಿ. Joy, ಸಂತೋಷಿಸಿರಿ, peace, ಸಮಾಧಾನ, blessings ಆಶೀರ್ವಾದ poured upon your people, ನಿನ್ನ Lord. ಜನರ ಮೇಲೆ ಸುರಿಯಲಿ. Let the rain of your abundance come upon your people. ಸಮೃದ್ಧಿಯ ಮಳೆಯು ನಿನ್ನ ಜನರ ಮೇಲೆ ಸುರಿಯಲಿ. Thank you, Lord. ಸ್ತೋತ್ರ ಕರ್ತನೆ, Thank you, Lord. ಸ್ತೋತ್ರ ಕರ್ತನೆ. Let all the sorrows be plucked out of them, Master. ಎಲ್ಲ ದುಃಖವು ಅವರಿಂದ ತೊಲಗಲಿ. Thank you, Jesus. ಸ್ತೋತ್ರ You ಯೇಸುವೆ. praise God. ದೇವರನ್ನು ಸ್ತುತಿಸಿರಿ, You praise God. ದೇವರನ್ನು ಸ್ತುತಿಸಿರಿ. God is compensating everything in your life. ಎಲ್ಲವನ್ನು ದೇವರು ಮರಳಿ ಕೊಡಲಿದ್ದಾನೆ. Joy. ಸಂತೋಷಿಸಿರಿ, Joy. ಆನಂದಿಸಿರಿ. Joy is coming. ಸಂತೋಷವು ಬರುತ್ತಿದೆ, Blessings are coming into your life. ಆಶೀರ್ವಾದ ಬರುತ್ತಿದೆ. Children will be born in your house. ಮಕ್ಕಳು ಜನಿಸಲಿದ್ದಾರೆ. Jobs will be provided by God. ದೇವರು ಉದ್ಯೋಗದಾಯ ಪಾಲಿಸುವನು. Thank God. ಸ್ತೋತ್ರ ಹೇಳಿರಿ, Thank God. ಸ್ತೋತ್ರ ಹೇಳಿರಿ. You are being blessed financially. ಆರ್ಥಿಕವಾಗಿ ಆಶೀರ್ವದಿಸಲ್ಪಡಲಿದ್ದೀರಿ. Praise God. ಸ್ತೋತ್ರ ಕರ್ತನೆ, Praise God. ಸ್ತೋತ್ರ The ಕರ್ತನೆ. Lord is healing you right now. ದೇವರು ಗುಣಪಡಿಸಲಿದ್ದಾನೆ. Believe. ನಂಬಿರಿ, Believe. ನಂಬಿರಿ. The Lord's healing power is coming upon you right now. ಸ್ವಸ್ಥತೆಯ ಆತ್ಮವು ನಿಮ್ಮ ಮೇಲೆ ಬರಲಿದೆ. Thank you, Jesus. ಸ್ತೋತ್ರ ಯೇಸುವೆ, Thank you, Jesus. ಸ್ತೋತ್ರ ಯೇಸುವೆ, Thank you, Jesus. ಸ್ತೋತ್ರ ಯೇಸುವೆ. Bless them, Lord. ಆಶೀರ್ವದಿಸು ದೇವರೇ, Bless them, Lord. ಅವರನ್ನು Shall we ಆಶೀರ್ವದಿಸು. all clap our hands and rejoice? ನಾವು ಹರ್ಷಿಸುತ್ತಾ ಚಪ್ಪಾಳೆ ತಟ್ಟುವ. The Lord is rising upon you. ಕರ್ತನು ನಿಮ್ಮ ಮೇಲೆ The ಉದಯಿಸಲಿದ್ದಾನೆ. glory of the Lord is coming upon you. ಮಹಿಮೆಯು ನಿಮ್ಮ ಮೇಲೆ ಬರಲಿದೆ. Praise ಸ್ತೋತ್ರ God. ಹೇಳಿರಿ, Cry out. ಮೊರೆ ಇಡಿರಿ, Cry out. ಮೊರೆ ಇಡಿರಿ. Get filled by the power of ದೇವರ God ಬಲದಿಂದ ತುಂಬಲ್ಪಡಿರಿ. with the gifts of the Holy Spirit. ಪವಿತ್ರಾತ್ಮನ ಫಲಗಳಿಂದ, The fruits of the Holy Spirit. ಪವಿತ್ರಾತ್ಮನ ಫಲಗಳಿಂದ. Bless them, Lord. ಆಶೀರ್ವದಿಸು ದೇವರೇ, Bless them, Lord. ಆಶೀರ್ವದಿಸು ದೇವರೇ. Not even one should be left out, Lord. ಯಾರೂ ಬಿಡಲ್ಪಡಬಾರದು. Bless them, Lord. ಆಶೀರ್ವದಿಸು ದೇವರೇ, Bless them, Lord. ಆಶೀರ್ವದಿಸು Let ದೇವರೇ. your anointing overflow upon them. ನಿನ್ನ ಅಭಿಷೇಕವು ತುಂಬಿ ಹೊರಸೂಸಲಿ. Drench them with your presence, O ನಿನ್ನ God. ಅಭಿಷೇಕದಿಂದ ಅವರನ್ನು ತೇವಗೊಳಿಸು. From the fullness of God there is joy. ಕರ್ತನ ಸಂಪೂರ್ಣತೆಯಲ್ಲಿ ಆನಂದವಿದೆ. There is joy.
ಆನಂದವಿದೆ, There is joy. ಆನಂದವಿದೆ. Come on, rejoice. ಹರ್ಷಿಸಿರಿ, Rejoice. ಹರ್ಷಿಸಿರಿ. Speak in the languages of God. ಅನ್ಯ ಭಾಷೆಯಲ್ಲಿ ಮಾತಾಡಿರಿ. Fill them with the gift of prophecy, O God. ಪ್ರವಾದಿಸುವ ವರದಿಂದ Let ಆಶೀರ್ವದಿಸಿರಿ. your children prophesy. ನಿನ್ನ ಮಕ್ಕಳು ಪ್ರವಾದನೆ ಹೇಳಲಿ, Just like Elizabeth. ಎಲಿಸಬೇತಳಂತೆ. Fill them, Lord. ತುಂಬಿಸು ದೇವರೇ, Fill them, Lord. ತುಂಬಿಸು ದೇವರೇ. Let the gift of prophecy come upon your children. ಪ್ರವಾದನೆಯ ವರವು ಇಳಿದು ಬರಲಿ. Let the spirit of prophecy come upon them, Lord. ಪ್ರವಾದನೆಯ ವರವು ಇಳಿದು ಬರಲಿ. Thank you, Lord. ಸ್ತೋತ್ರ ಕರ್ತನೆ, Thank you, Lord. ಸ್ತೋತ್ರ ಕರ್ತನೆ. Let them know their future. ಇವರು ತಮ್ಮ ಭವಿಷ್ಯವನ್ನು ತಿಳಿಯಲಿ. Let them know the secrets of God. ದೇವರ ರಹಸ್ಯಗಳನ್ನು ತಿಳಿಯಲಿ. Lift them up to greater heights. ಇವರನ್ನು ಉನ್ನತಕ್ಕೇರಿಸು. The spirit of prophecy is being poured upon you now. ಪ್ರವಾದನೆಯ ವರವು ನಿಮ್ಮ ಮೇಲೆ ಬರಲಿದೆ. Get filled. ತುಂಬಲ್ಪಡಿರಿ, Get filled. ತುಂಬಲ್ಪಡಿರಿ. Those who are watching this ಈ program, ಕಾರ್ಯಕ್ರಮ ವೀಕ್ಷಿಸುತ್ತಿರುವವರು get filled by the spirit of prophecy. ಪ್ರವಾದನ ವರದಿಂದ ತುಂಬಲ್ಪಡಿರಿ. Fill them, Lord. ತುಂಬಿಸು ದೇವರೇ, Fill them, Lord. ತುಂಬಿಸು ದೇವರೇ. Come on, clap your hands and rejoice. ಸಂತೋಷದಿಂದ ಚಪ್ಪಾಳೆ ತಟ್ಟಿರಿ, Cry out. ಮೊರೆ ಇಡಿರಿ. Open your mouth and praise God. ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳಿರಿ. You are speaking in unknown languages. ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿದ್ದೀರಿ. Speak. ಮಾತಾಡಿರಿ, Speak in Jesus' name. ಯೇಸುವಿನ ನಾಮದಲ್ಲಿ ಮಾತಾಡಿರಿ. Bless them, Lord. ಆಶೀರ್ವದಿಸು ದೇವರೇ, Bless them, Lord. ಆಶೀರ್ವದಿಸಿ. Fill them with your blessings. ಆಶೀರ್ವಾದದಿಂದ Let ತುಂಬಿಸಿ. all the gifts of the Holy Spirit begin to operate from now on. ಎಲ್ಲಾ ಪವಿತ್ರಾತ್ಮನ ವರಗಳು ಅವರಲ್ಲಿ ಕಾರ್ಯ ಮಾಡಲು ಪ್ರಾರಂಭಿಸಲಿ. Shout joy. ಆನಂದವನ್ನು ಪಡೆಯಿರಿ, Shout glory. ಮಹಿಮೆಯನ್ನು ಪಡೆಯಿರಿ. Come on, open your mouth ಬಾಯಿ ತೆರೆಯಿರಿ, and thank God. ಸ್ತೋತ್ರ ಹೇಳಿರಿ, Thank God. ಸ್ತೋತ್ರ ಹೇಳಿರಿ. You are being filled by the power of the Holy Spirit. ಪವಿತ್ರಾತ್ಮನ ಬಲದಿಂದ ತುಂಬಿದ್ದೀರಿ. You are a blessed woman of ನೀವು God. ಆಶೀರ್ವಾದ ಹೊಂದಿದ ಸ್ತ್ರೀ. Blessed are you who believe. ನಂಬಿದವಳಾದ ನೀನು ಧನ್ಯಳು. Thank you, Lord. ಸ್ತೋತ್ರ The ಕರ್ತನೇ. Lord is transforming everything in your life. ಎಲ್ಲವನ್ನೂ ನಿಮ್ಮ ಜೀವಿತದಲ್ಲಿ ಬದಲಾಯಿಸಲಿದ್ದಾನೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Lord, bless their family, ಅವರ Lord. ಕುಟುಂಬವನ್ನು Let ಆಶೀರ್ವದಿಸು. all the drinking husbands leave the alcoholic habits, Lord. ಕುಡಿಕದನದ ಚಟವನ್ನು ಅವರ ಗಂಡಂದಿರು ಬಿಡಲಿ. Let their children be transformed. ಅವರ ಮಕ್ಕಳು ಬದಲಾಗಲಿ, Let their relatives be transformed. ಸಂಬಂಧಿಕರು ಬದಲಾಗಲಿ. Let salvation come into every home. ರಕ್ಷಣೆಯು ಪ್ರತಿ ಮನೆಗೂ ಬರಲಿ. Bless them today, Lord. ಹಿಂದೆ ಆಶೀರ್ವದಿಸು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Greater blessings are yet to come. ದೊಡ್ಡ ಆಶೀರ್ವಾದ ಇನ್ನು ಮುಂದೆ ಬರಲಿದೆ. Thank you, Jesus. ಸ್ತೋತ್ರ ಯೇಸುವೇ, Thank you, Jesus. ಸ್ತೋತ್ರ ಯೇಸುವೇ. Bless the womb of your children, Lord. ನಿನ್ನ ಮಕ್ಕಳ ಗರ್ಭವನ್ನು ಮುಟ್ಟು, Let your people conceive. ಅವರು ಗರ್ಭ ಧರಿಸಲಿ. Let my sisters who could not conceive, let them conceive now. ಗರ್ಭವತಿಯಾಗಲು ಸಾಧ್ಯವಾಗದೇ ಇದ್ದ ಸಹೋದರಿಯರು ಗರ್ಭ ತಾಳಲಿ. By the power of the Holy Spirit. ಪವಿತ್ರಾತ್ಮನ ಬಲದಿಂದ. Thank you, Lord. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರ Those who ದೇವರೇ. are yet to be married, let them get married, Lord. ಯಾರಿಗೆ ಇನ್ನು ಮದುವೆಯಾಗಲಿಲ್ಲವೋ ಅವರು ಮದುವೆಯಾಗಲಿ. Bless the children, Lord. ಮಕ್ಕಳನ್ನು ಆಶೀರ್ವದಿಸು, The grandchildren, Lord. ಮೊಮ್ಮಕ್ಕಳನ್ನು Father, ಆಶೀರ್ವದಿಸು. fill them also with your power. ನಿನ್ನ ಬಲದಿಂದ ಅವರನ್ನು ತುಂಬು. Lord, let them say, as for me and my household, we will serve the Lord. ಅವರು ಹೇಳಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. Transformations are happening everywhere. ಎಲ್ಲವೂ ಬದಲಾಗಲಿದೆ. The rebellious children are turning to God. ದೇವರ ಕಡೆಗೆ ತಿರುಗಿಕೊಳ್ಳಲಿದ್ದಾರೆ. Come on, rejoice. ಸಂತೋಷಿಸಿರಿ, Rejoice. ಸಂತೋಷಿಸಿರಿ. The Lord is mindful of your children and He is blessing them. ನಿಮ್ಮ ಮಕ್ಕಳ ಬಗ್ಗೆ ದೇವರಿಗೆ ಕಾಳಜಿ ಇದೆ, ಅವರನ್ನು ಆಶೀರ್ವದಿಸುತ್ತಾನೆ. Thank you, Lord. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರ ದೇವರೇ. Lord is blessing your business, ನಿಮ್ಮ ವ್ಯಾಪಾರವನ್ನು your ಆಶೀರ್ವದಿಸುತ್ತಿದ್ದಾನೆ. job. ನಿಮ್ಮ ಉದ್ಯೋಗವನ್ನು. Whatever you are doing, you will prosper. ನೀವು ಏನೇ ಮಾಡಿದರೂ ಸಫಲರಾಗುವಿರಿ. Hallelujah. ಹಾಲೆಲೂಯಾ. For all the shame you have went through, ನೀವು ಪಟ್ಟಂತ ಅವಮಾನಕ್ಕೆ ಸರಿಯಾಗಿ you will have honor. ಸನ್ಮಾನಿಸಲ್ಪಡುವಿರಿ. You will have honor. ಸನ್ಮಾನಿಸಲ್ಪಡುವಿರಿ. You will have honor in double measure. ಎರಡರಷ್ಟು ಆಶೀರ್ವದಿಸಲ್ಪಡುವಿರಿ. You will walk with your heads held high.
ನೀವು ತಲೆ ಎತ್ತಿ ನಡೆಯುವಿರಿ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Thank you, Lord. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರ ದೇವರೇ. Bless their ministry. ಅವರ ಸೇವೆಯನ್ನು Bless ಆಶೀರ್ವದಿಸು. their community. ಸಮುದಾಯವನ್ನು For ಆಶೀರ್ವದಿಸು. the sake of your ನಿನ್ನ children. ಮಕ್ಕಳಿಗಾಗಿ Let their surroundings be blessed, O God. ಅವರ ಸುತ್ತಮುತ್ತವು ಆಶೀರ್ವದಿಸಲ್ಪಡಲಿ. No more oppressions. ದಬ್ಬಾಳಿಕೆ ಬೇಡ, No more shame. ಅವಮಾನ ಬೇಡ, No more fear, O God. ಅಂಜಿಕೆ ಬೇಡ. Lord, Father, bless them, Lord. ತಂದೆಯೇ ಅವರನ್ನು ಆಶೀರ್ವದಿಸು. Bless them with health. ಆರೋಗ್ಯದಿಂದ ಆಶೀರ್ವದಿಸು. Bless them with wealth. ಸಂಪತ್ತಿನಿಂದ ಆಶೀರ್ವದಿಸು. Let them prosper as their soul prospers. ಆತ್ಮವು ಅಭಿವೃದ್ಧಿ ಹೊಂದುವಂತೆ ಅವರು ಕೂಡ ಅಭಿವೃದ್ಧಿ ಹೊಂದಲಿ. Let their weaknesses be taken away from you, Lord. ಅವರೆಲ್ಲ ಬಲಹೀನತೆಗಳು ಹೋಗಲಿ. The giddiness, let them leave in Jesus' name. ತಲೆ ತಿರುಗುವಿಕೆ ಅವರನ್ನು ಬಿಟ್ಟು ಹೋಗಲಿ. Thank you, Lord. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರ ದೇವರೇ. Father, thank you for healing your people. ನಿನ್ನ ಜನರನ್ನು ಗುಣಪಡಿಸಿದ್ದಕ್ಕಾಗಿ. Let the bones become strong in Jesus' name. ಅವರ ಎಲುಬುಗಳು ಯೇಸುವಿನ ನಾಮದಲ್ಲಿ ಗಟ್ಟಿಯಾಗಲಿ. Let the diseases be healed. ರೋಗವು ಗುಣವಾಗಲಿ. Let the blood diseases be healed. ರಕ್ತದ ರೋಗವು ಗುಣವಾಗಲಿ. Let the womb be healed. ಗರ್ಭವು ಗುಣವಾಗಲಿ. Thank you, Lord. ಸ್ತೋತ್ರ ದೇವರೇ, Thank you, Lord, ಸ್ತೋತ್ರ ದೇವರೇ. for touching your people and healing them. ನೀನು ಅವರನ್ನು ಮುಟ್ಟಿ Let them have ಗುಣಪಡಿಸುತ್ತಿದ್ದಿ. new kidneys, ಹೊಸ ಕಿಡ್ನಿಯು ಬರಲಿ. new heart, ನೂತನ ಹೃದಯ, new eyes. ನೂತನ ಕಣ್ಣುಗಳು. Thank you, Jesus. Come on, clap your hands and thank God. ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತೋತ್ರ ಹೇಳಿರಿ. Miracles are happening. ಅದ್ಭುತವು ನಡೆಯುತ್ತಿದೆ, Miracles are happening. ಅದ್ಭುತವು ನಡೆಯುತ್ತಿದೆ. If you could not move anything, try to move. ಅಲುಗಾಡಲಾಗದವರು ಪರೀಕ್ಷಿಸಿರಿ. Believe. ನಂಬಿರಿ, Believe. ನಂಬಿರಿ, Believe. ನಂಬಿರಿ. The Lord is making you strong. ದೇವರು ನಿಮ್ಮನ್ನು ಬಲಪಡಿಸುತ್ತಿದ್ದಾನೆ. Thank you, Jesus. ಸ್ತೋತ್ರ ಯೇಸುವೆ, Thank you, Jesus. ಸ್ತೋತ್ರ ಯೇಸುವೆ. Lord, let every chain be broken. ಎಲ್ಲಾ ಸರಪಳಿಗಳು ಮುರಿಯಲ್ಪಡಲಿ. Thank you, Lord. ಸ್ತೋತ್ರ ದೇವರೇ. Let the darknesses leave. ಎಲ್ಲಾ ಅಂಧಕಾರವು ಹೊರಟು ಹೋಗಲಿ. Lord, let your light shine upon your people. ನಿನ್ನ ಜನರ ಮೇಲೆ ನಿನ್ನ ಬೆಳಕು ಪ್ರಕಾಶಿಸಲಿ. Thank you, Jesus. ಸ್ತೋತ್ರ ಯೇಸುವೆ, Thank you, Jesus. ಸ್ತೋತ್ರ ಯೇಸುವೆ. Thank you, Lord. ಸ್ತೋತ್ರ ಕರ್ತನೆ. Let them be vessels of honor. ಅವರು ಗೌರವದ ಪಾತ್ರೆಯಾಗಲಿ. Thank you, Lord. ಸ್ತೋತ್ರ Thank ಕರ್ತನೆ. you for blessing us. ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ May God bless you. ದೇವರು ನಿಮ್ಮನ್ನು May the ಆಶೀರ್ವದಿಸಲಿ. Lord be with you. ಕರ್ತನು ನಿಮ್ಮ ಸಂಗಡ You ಇರಲಿ. are a woman blessed by God. ದೇವರಿಂದ ಆಶೀರ್ವಾದ ಹೊಂದಿದವಳು. The Lord bless you and keep you. ದೇವರು ನಿಮ್ಮನ್ನು ಆಶೀರ್ವದಿಸಿ ಸುಖವಾಗಿರಿಸಲಿ. May the Lord make his face shine upon you. ದೇವರು ತನ್ನ ಮುಖವನ್ನು ನಿಮ್ಮಲ್ಲಿ ಪ್ರಕಾಶಿಸಲಿ. Hallelujah. ಹಾಲೆಲೂಯಾ.